ಜಯಂತಿನ ಮಾಡಬೇಡ, ಪರ್ಸನಲ್ ಮಾಡಿ. ಜಯಂತಿನ ಮಾಡಬೇಡ, ಪರ್ಸನಲ್. राजाधिराज सद्गुरुनाथ महाराज की जय. श्री गुरुदेव दत्त. गुरुर्ब्रह्मा गुरुर्विष्णु गुरुर्देवो महेश्वरा. गुरुर्साक्षात् परब्रह्मा तस्मै श्री गुरुवे नमः. गुरुर्साक्षात् परब्रह्मा तस्मै श्री गुरुवे नमः. ಸದಾನಂದ ಸದ್ಗುರು ಭಾವರಾಜ ಯೋಗಿ ರಾಮನಂದವತರಿಸಿದೆ ಭಕ್ತರ ಉದ್ಧಾರಕ್ಕಾಗಿ. ತ್ರೈಲೋಕ್ಯದೊಡೆಯನೇ ಸದ್ಭಕ್ತರು ನಿಮ್ಮ ಕೀರ್ತಿಯನ್ನು ಕೂಗಿ. ನಮಸ್ಕಾರ ಗುರುರಾಯ ಶ್ರೀರಾಮಚಂದ್ರ ಯೋಗಿ. ನಮಸ್ಕಾರ ಗುರುರಾಯ ಶ್ರೀರಂಗ ಯೋಗಿ. ಜಯ ಜಯ ರಘುವೀರ ಸಮರ್ಥ. ಚಿದಂಬರ ನಮಸ್ತೇಸ್ತು ಚಿಂತಿತಾರ್ಥ ಪ್ರದಾಯಿನೇ. ಔದುಂಬರ ಸದಾವಾಸ ಚಿದಂಬರ ನಮೋಸ್ತುತೆ. ಔದುಂಬರ ನಿವಾಸಿ ಭಕ್ತಾಭಿಮಾನಿ ರಾಜಾದಿರಾಜ ಶ್ರೀ सद्गुरु शिव चिदंबरेश्वर गुरु महाराज की जय. सद्गुरु दास राजा राम महाराज की जय. सकल साधु संत महाराज की जय. जय जय रघुवीर समर्थ. शिव 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 सांब चिदंबर हर 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 सांब चिदंबर अन्रे. शिव 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 सांब चिदंबर हर 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 सांब चिदंबर. शिव 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 सांब चिदंबर हर 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 सांब चिदंबर. औदुंबर निवासी भक्ताभिमानी राजाधिराज श्री सद्गुरु शिव चिदंबरेश्वर महाराज की जय. सद्गुरु दास राजा राम महाराज की जय. सकल साधु संत महाराज की जय. जय जय रघुवीर समर्थ. ಶ್ರೀರಾಮ್. ಪ್ರಥಮವಾಗಿ ನನ್ನ ಆರಾಧ್ಯ ದೈವತ್ವವಾಗಿರುವಂತಹ ಶ್ರೀ ಸದ್ಗುರು ಸಮರ್ಥ ರಂಗರಾವ ಮಹಾರಾಜರು ಶ್ರೀ ಕ್ಷೇತ್ರ ಕೂಪಗಡ್ಡಿ ಅವರ ದಿವ್ಯ ಚರಣಾರವಿಂದಗಳಿಗೆ ನನ್ನ ಅನಂತ ಅನಂತ ಕೋಟಿ ದಂಡೋತ ಪ್ರಣಾಮಗಳನ್ನು ಸಲ್ಲಿಸಿ, ಪೂರ್ಣಾವತಾರಿಗಳು ಪರಬ್ರಹ್ಮ ಸ್ವರೂಪಿಗಳೂ ಆಗಿರುವಂತಹ ಶ್ರೀ ಸದ್ಗುರು ಶಿವ ಚಿದಂಬರೇಶ್ವರ ಗುರು ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೆ ಮತ್ತು ಅವರ ಅತ್ಯಂತ ಅಂತರಂಗದ ಶಿಷ್ಯ ಶ್ರೇಷ್ಠರಾಗಿರುವಂತಹ ಸದ್ಗುರು ದಾಸ ರಾಜಾರಾಮ್ ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೂ ನನ್ನ ಅನಂತ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಕಾರ್ತಿಕ ಮಾಸ ತಾವೆಲ್ಲರೂ ಕೂಡಿಕೊಂಡು ಈ ಒಂದು ಭಗವಂತನ ಒಂದು ಸೇವೆಯೊಳಗೆ ಪಾಲ್ಗೊಂಡಿರಿ. ಅದು ಎಂಥ ಕ್ಷೇತ್ರ ಅಂದ್ರೆ ದಿವ್ಯ ಕ್ಷೇತ್ರ. ಶ್ರೀ ಗಣೇಶನ ಒಂದು ಸ್ಥಾನ ಇದು. ಅದರ ಜೊತೆ ಭಕ್ತಾಗ್ರಣಿ ಅನ್ನಿಸ್ಕೊಂಡಿರುವಂತಹ ಆ ಮಾರುತಿಯ ಸ್ಥಾನವೂ ಹೌದು. ಇಂಥ ಒಂದು ಪವಿತ್ರವಾದ ಸ್ಥಾನದೊಳಗೆ ನೀವೆಲ್ಲರೂ ಏನು ಭಗವಂತನ ಒಂದು ಸೇವೆಯನ್ನು ಮಾಡಲಿಕ್ಕತ್ತಿರಲ್ಲ, ಎಲ್ಲ ತಾಯಂದಿರಿಗೂ ಗುರು ಹಿರಿಯರಿಗೂ ನನ್ನ ನಮಸ್ಕಾರಗಳನ್ನು ಸಲ್ಲಿಸಿ, ಸ್ವಲ್ಪ ಸಮಯದೊಳಗೆ ನೀವುಗಳೆಲ್ಲ ಆ ಮಹಾಸ್ವಾಮಿ ನುಡಿಸಿದಂಥ ಎರಡು ವಿಚಾರಗಳನ್ನು ಚಿಂತನೆ ಮಾಡೋಣ. ವಾಸ್ತವಿಕವಾಗಿ ಕೀರ್ತನ ಸೇವೆ ಅಂದರೆ ಅದಕ್ಕೊಂದಿಷ್ಟು ಸಮಯ ಬೇಕಾಗ್ತದೆ. ಇದ್ದ ಸಮಯದೊಳಗೆ ಆ ಸಮಯದ ಸಾರ್ಥಕತೆಯನ್ನು ಮಾಡ್ಕೋದು ಬಹಳ ಮುಖ್ಯದ ಅಂತ. ನಿಜಗುಣ ಶಿವಗಳಂತಾರೆ, ತಿಳಿದು ನಿಜ ಸಮಯ ನಿಷ್ಠೆಗಲಿ. ಸಮಯದ ಮೇಲೆ ಒಂದು ನಿಷ್ಠ ಇಟ್ಟು ಇದ್ದಷ್ಟೇ ಸಮಯದೊಳಗೆ ಜೀವನದ ಸತ್ಯವನ್ನು ನೀವುಗಳೆಲ್ಲ ತಿಳ್ಕೋಬೇಕಾಗಿದೆ.
ಸಮರ್ಥ ರಾಮದಾಸ್ ಮಹಾರಾಜರು ದಾಸಬೋಧದಲ್ಲಿ ಹೇಳ್ತಾರೆ, ನರದೇಹಾಚೆ ಉಚಿತ काही करावे आत्महित यथानुशक्त्या चित्त वित्त ಸರ್ವೋತ್ತಮೇ ಲಾವಾವೆ. ಸಮರ್ಥ ರಾಮದಾಸರಂದ್ರೆ ನಿಮಗೆ ಗೊತ್ತಿರಬೇಕು, ಮಹಾರಾಷ್ಟ್ರದೊಳಗೆ ದೊಡ್ಡ ರಾಮಭಕ್ತರು. ಇವತ್ತಿನ ದಿವಸ ರಾಮಭಕ್ತಿ ಭೂಮಿ ಮೇಲೆ ಇಷ್ಟೊಂದು ಏನಪ್ಪ ಅಂದ್ರೆ ವಿಜೃಂಭಣೆಯಿಂದ ಆ ಸೇವಾ, ಆ ಭಕ್ತಿ, ಆ ರಾಮನ ಒಂದು ನಾಮ ಗುಣಗಾನ ಆಗ್ಲಿಕ್ಕತ್ತಲ್ಲ. ಅದಕ್ಕೆ ಮುಖ್ಯ ಕಾರಣ ಯಾರಂದ್ರೆ ಸದ್ಗುರು ಸಮರ್ಥ ರಾಮದಾಸ್ ಮಹಾರಾಜರು. ಅಷ್ಟೇ ಕಾರಣರು ಸದ್ಗುರು ದಾಸರಾಜಾರಾಮ್ ಮಹಾರಾಜರು. ಹೆಂಗೆ ರಾಮಭಕ್ತಿಯನ್ನು ಅವರು ಬೆಳೆಸಿದರು, ಹಂಗೆ ಮಹಾಸ್ವಾಮಿ ಚಿದಂಬರರ ನಾಮವನ್ನು ಇಡೀ ಭಾರತ ತುಂಬ 4 ಸರಿ 4 ಸುತ್ತ ಅಡ್ಡಾಡಿ ಚಿದಂಬರ ಮಹಾಸ್ವಾಮಿಯ ಪಾದರಕ್ಷೆಗಳನ್ನು ತಮ್ಮ ಎದೆ ಮೇಲೆ ಹಾಕ್ಕೊಂಡು ವಿಠಾಬಾಯಿ ಅವರನ್ನು ಜೊತೆಗೂಡಿಕೊಂಡು ದೊಡ್ಡ ಏನಪ್ಪ ಅಂದರೆ ದಿಂಡಿ ಪಾದಯಾತ್ರೆ ಮಾಡ್ಕೋತ ಪ್ರತಿಯೊಬ್ಬರ ಹೃದಯದೊಳಗೂ ಚಿದಂಬರ ನಾಮವನ್ನು ಸ್ಥಾಪನೆ ಮಾಡಿದರು ಅವರು. ಅದಕ್ಕೆ ಅವರ ಅಂಕಿತ ನಾಮನು, ಅವರು ರಚಿಸಿದಂಥ ಅಭಂಗದ ಕೊನೆಗೆ ಇರುವಂಥ ಅಂಕಿತ ನಾಮನು ದಾಸಮಣೆನೇ ಅದ. ಸಮರ್ಥ ರಾಮದಾಸ್ ಮಹಾರಾಜ ರಚಿಸಿದಂಥ ಅಭಂಗದ ಕೊನೆ ಅಂಕಿತ ನಾಮ ಏನದಲ್ಲ ದಾಸಮಣೆನೇ ಅದು. ಇವರಿಬ್ಬರು ದಾಸವರಣ್ಯರು. ಇವರು ಹೆಂಗೆ ಭಕ್ತ ವರಣ್ಯ ದಾಸವರಣ್ಯ ಅನಿಸ್ಕೊಂಡು ಮಾರುತಿ ಸ್ವತಃ ರಾಮಪ್ರಭುವಿನಿಂದನೇ ಹೊಗಳಿಸಿಕೊಂಡವ. ಸ್ವತಃ ರಾಮದೇವರೇ ಮಾರುತಿಯನ್ನು ಹೊಗಳ್ತಾರೆ. ಅಂದ್ರೆ ಮಾರುತಿ ಆ ರಾಮನ ಒಂದು ಭಕ್ತಿ ಹೆಂಗೆ ಮಾಡಿರಬೇಕು, ರಾಮನ ದಾಸ್ಯ ಸೇವೆನೇ ಹೆಂಗೆ ಮಾಡಿರಬೇಕು, ರಾಮನಿಗಾಗಿ ಇಡೀ ತನ್ನ ಜೀವನವನ್ನೇ ಸರ್ವಸ್ವವನ್ನೇ ಅರ್ಪಣೆ ಮಾಡಿದಂಥ ಆ ಮಾರುತಿಯ ಅವತಾರವೇ ಸಮರ್ಥ ರಾಮದಾಸ್ ಮಹಾರಾಜರು. ಸಮರ್ಥ ರಾಮದಾಸ್ ಮತ್ತೆ ಯಾರೂ ಅಲ್ಲ, ಮಾರುತಿಯ ಅವತಾರ. ಅಂಥ ಸಮರ್ಥರಂತರ ನರದೇಹಾಚೆ ಉಚಿತ ಕಾಹಿ ಕರಾವೆ ಆತ್ಮಹಿತ. ಮನುಷ್ಯ ಜನ್ಮಕ್ಕೆ ಬಂದಂಥ ನೀವೇನು ಭಾಗ್ಯವಂತರಿದ್ದಿರಲ್ಲ, ವಾಸ್ತವಿಕವಾಗಿ ಇರುವ 84 ಜೀವರಾಶಿಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ಜನ್ಮ ನಮಗೆ ಸಿಕ್ಕಂಥ ಈ ಮನುಷ್ಯ ಜನ್ಮ. ಸಮರ್ಥೆ ಅಂತಾರೆ ಒಂದು ಕಡೆ, ಆ ನರದೇಹವನ್ನು ಹೊಗಳು ಹೊತ್ನ್ಯಾಗ ಧನ್ಯ ಧನ್ಯ ಹಾ ನರದೇಹೋ ಏತಿಲ ಅಪೂರ್ವತಾಪಾಹೋ ಜೋ ಜೋ ಕೀಜೆ ಪರಮಾರ್ಥಿ ಲಾಹೋ ತೋ ಪಾವೇ ಸಿದ್ಧೀತೆ. ಎಂಥ ಧನ್ಯತಮವಾದಂತಹ ಮನುಷ್ಯ ಜನ್ಮವನ್ನು ತೊಗೊಂಡು ಬಂದಿರಪ್ಪ ನೀವು. ಅಂಥ ಅಮೂಲ್ಯವಾದಂತಹ ಮನುಷ್ಯ ಜನ್ಮ. ಈ ಮನುಷ್ಯ ಜನ್ಮಕ್ಕೆ ಇನ್ನೊಂದು ಹೆಸರು ಏನದ ಅಂದ್ರೆ ಮೋಕ್ಷದ್ವಾರ ಜನ್ಮ ಅಂತಾರೆ. ಭಗವಂತನ ಪ್ರಾಪ್ತಿಗಾಗಿ ಯಾವುದಾದ್ರೂ ಜನ್ಮಿತ್ತಂದ್ರೆ ಅದು ಮನುಷ್ಯ ಜನ್ಮ. ಮನುಷ್ಯ ಜೀವನದೊಳಗೆ ಮನುಷ್ಯ ಜನ್ಮಕ್ಕೆ ಬರಲಾರ್ದ ನಾವು ಆ ಮಹಾಸ್ವಾಮಿಯ ಪ್ರಾಪ್ತಿಯನ್ನು ಮಾಡಿಕೊಳ್ಳಿಕ್ಕೆ ನಮಗೆ ಯಾರಿಗೂ ಏನಪ್ಪ ಅಂದ್ರೆ ಅದು ಸಾಧ್ಯನೇ ಇಲ್ಲ ಅಂತ. ಅಂಥ ಒಂದು ಅರಿವಿನ ಜನ್ಮಕ್ಕೆ ಬಂದಂಥವ್ರ ಉಚಿತ ಕಾರ್ಯ ಏನು? ಉಚಿತ ಬೇಕಲ್ಲ. ನಾವು ಇಲ್ಲಿ ಬಂದೇವಂದ್ರೆ ಈ ಒಂದು ಅಮೂಲ್ಯವಾದ ಜನ್ಮವನ್ನು ಹೆಂಗೆ ಬಳಕೆ ಮಾಡ್ಕೋಬೇಕು, ಹೆಂಗೆ ಬಳಕೆ ಮಾಡಿಕೊಂಡ್ರೆ ಮಹಾತ್ಮನ ಮನಸ್ಸು ಸಂತೋಷಗೊಳ್ತದೆ, ಇದು ಬಹಳ ಮುಖ್ಯ. ಇವತ್ತು ನಾವು ನೀವುಗಳೆಲ್ಲ ಮಹಾಸ್ವಾಮಿ ಭಜನೆ ಆಗಲಿ ಯಾವುದೇ ಭಗವಂತನ ಭಕ್ತಿ ಮಾಡಬೇಕಾದ್ರೂ ಭಗವಂತ ಸಂತೋಷಗಳು ಸಂಬಂಧ ಮಾಡಬೇಕು ಹೊರತಾಗಿ ಅದು ಕೇವಲ ನಮ್ಮ ಸಂತೋಷಕ್ಕಲ್ಲ. ಒಂದು ಹಾಡ ಹಾಡಿದೆವು ನಮಗೆ ಸಂತೋಷ ಅನ್ನಿಸ್ತದೆ, 4 ಮಾತಾಡಿದೆವು ಸಂತೋಷ ಅನ್ನಿಸ್ತದೆ, ಸ್ವಲ್ಪ ಕೀರ್ತನ ಹೇಳಿದೆವು ಸಂತೋಷ ಅನ್ನಿಸ್ತದೆ, ಏನೋ ಅಷ್ಟು ಸೇವಾ ಮಾಡಿದೆವು ಸಂತೋಷ ಅನ್ನಿಸ್ತದೆ, ಏನೋ ಅಷ್ಟು ಏನಪ್ಪ ಅಂದರೆ ಗುಡಿ ಗುಂಡಾರಗಳಿಗೆ ಅಥವಾ ಒಂದು ಪಾರಮಾರ್ಥದ ಕಾರ್ಯಗಳಿಗೆ ನಾವು ನಮ್ಮ ಇದ್ದಂಥ ದುಡ್ಡನ್ನು ಏನಪ್ಪ ಅಂದ್ರೆ ಭಗವಂತನಿಗಾಗಿ ಅರ್ಪಣೆ ಮಾಡ್ತೀವಿ ಸಂತೋಷ ಅನ್ನಿಸ್ತದೆ. ಇವೆಲ್ಲ ಸಂತೋಷಗಳು ನಮಗಾಗಿ ಅಲ್ಲಂತವ್ರು. ನಾವು ಏನೇ ಮಾಡಿದರೂ ಸಹಿತ ಆ ಮಾಡಿದ ಸೇವೆಯ ಸಂತೋಷದಿಂದ ಮಹಾಸ್ವಾಮಿ ಸಂತೋಷಗೊಳ್ಬೇಕು. ಅದು ಯಾವಾಗ ಸಂತೋಷಗೊಳ್ತಾನಂದ್ರೆ ಮಾಡಿದೆ, ನಾನು ಮಾಡಿದೆ, ನಾನು ಕೊಟ್ಟೆ, ನಾನು ನೀಡಿದೆ, ನಾನು ಹಾಡಿದೆ, ನಾನು ಹೇಳಿದೆ, ನಾನು ಕೇಳಿದೆ, ಈ ನಾನು ಅನ್ನುವಂತಹ ಈ ಒಂದು ಏನು ಹಿಂದೆ ನಾವು ಹಚ್ತೀವಲ್ಲ, ಈ ಹೋಗಿ ಭಗವಂತ ಮಹಾಸ್ವಾಮಿ ನೀ ನನ್ನ ಕೈಲೇ ಮಾಡಿಸ್ಕೊಂಡು, ನನ್ನ ಕೈಲೇ ಹಾಡಿಸ್ಕೊಂಡು, ನನ್ನ ಕೈಲೇ ಹೇಳಿಸ್ಕೊಂಡು, ನೀನು ನನ್ನ ಹೃದಯದಾಗ ಕುತ್ಕೊಂಡು ಇಷ್ಟೆಲ್ಲ ಸೇವೆ ಮಾಡಲಿಕ್ಕೆ ನನ್ನನ್ನು ನೀ ಆರಿಸ್ಕೊಂಡು ಅಂದ್ರೆ ನಾ ಎಂಥ ಪುಣ್ಯವಂತಪ್ಪ. ಇಷ್ಟೊಂದು ಭಕ್ತಿಯಿಂದ ನಾವು ಸೇವೆ ಮಾಡಬೇಕಾಗ್ತದೆ. ಹಂಗೆ ನಾನು ನೋಡಲಿಕ್ಕಾಗಿ
ಈ ಒಂದು ಇಂಡಾಲ್ ನಗರನಾಗ ನೀವೆಲ್ಲರೂ ಕೂಡಿಕೊಂಡು ಏನು ಈ ಒಂದು ಭಕ್ತಿ ಕಾರ್ಯದೊಳಗೆ ಭಾಗವಹಿಸಿರಲ್ಲ, ವಾಸ್ತವಿಕವಾಗಿ ನೀವೆಲ್ಲರೂ ಪುಣ್ಯವಂತರು. ಹೀಗಾಗಿ ನಿಮಗೆಲ್ಲರಿಗೂ ಮತ್ತೊಮ್ಮೆ ನಾನು ಏನಪ್ಪ ಅಂದ್ರೆ ನನ್ನ ದಂಡವತ ನಮಸ್ಕಾರ ಹಾಕ್ತೀನಿ. ಯಾಕಂದ್ರೆ ಸದ್ಯದ ವಾತಾವರಣ ಇದು ಪೂರ್ಣ ವಿಪರೀತ ವಾತಾವರಣ. ಈ ಸದ್ಯದ ಕಾಲ, ಸದ್ಯದ ಏನಪ್ಪ ಅಂದ್ರೆ ಆಹಾರ ವಿಹಾರ ಸಂಘ ಇವೆಲ್ಲ ಇಷ್ಟೊಂದು ಭಗವಂತನಿಂದ ನಮ್ಮನ್ನು ಅಂತರ ಒಯ್ಲಿಕ್ಕತ್ತವಲ್ಲ, ಅಂಥದ್ರಾಗ ನೀವು ಭಗವಂತನ ಸಮೀಪಕ್ಕೆ ಹೋಗ್ಲಿಕ್ಕೆ ನೀವು ಇನ್ನು ಈ ಒಂದು ಇದ್ರಾಗ ಸೇವಾ ಮಾಡಲಿಕ್ಕತ್ತಿಲ್ಲ. ಇದು ಎಷ್ಟೋ ಜನ್ಮದ ಸುಕೃತ ಅದ ನಿಮಗಂತಲ್ಲಿ ಅದ ಅಂಥೇಳಿ ನೀವು ಮಾಡಲಿಕ್ಕತ್ತೀರಿ. ಅಕಸ್ಮಾತ್ ನಾವು ಮಾಡಲಿಕ್ಕತ್ತೇವು ಅಂತ ತಿಳ್ಕೊಂಡ್ರು ಸಹಿತ ಅದು ನೀವು ಮಾಡಲಿಕ್ಕತ್ತಿದ್ದಲ್ಲ, ಅನಂತ ಜನ್ಮದ ಸುಕೃತ. ನಾನಾ ಸುಕೃತಾಂಚೆ ಫಲ ತೋಹ ನರದೇಹ ಕೇವಲ. ಸಮರ್ಥರಂತಾರ ಎಷ್ಟೋ ಜನ್ಮದ ಸುಕೃತದಂಥ ಮನುಷ್ಯ ಜನ್ಮ ನಿಮಗೆ ಸಿಕ್ಕದ ಏನು. ಮತ್ತಿಲ್ಲಿ ಪರಮಾರ್ಥ ಅನಂತ ಜನ್ಮೀಚೆ ಪುಣ್ಯ ಜೋಡಿ ತರೀಚ ಪರಮಾರ್ಥ ಗಡೆ ಅಂತಾರವರು. ಭಗವಂತನ ಭಕ್ತಿ ಗಡೋಸಬೇಕಾಗಿದ್ರು ಬಹಳ ಮುಖ್ಯದ. ಇಲ್ಲಿ ಬಂದು ನಾವು ಕಾಯಂ ಸೇವೆ ಮಾಡಿದ್ರು ಸಹಿತ ಗಡೋಸ್ತದ ಅಂತ ಹೇಳಿಕ್ಕೆ ಬರೋದಿಲ್ಲ. ಅದು ಅದರ ಒಂದು ಫಲ ನಮಗೆ ಪ್ರಾಪ್ತ ಆಗಬೇಕಾಗಿತ್ತು ಅಂದ್ರೆ, ಅದರ ಒಂದು ಇದು ನಮಗೆ ಸಿಗಬೇಕಾಗಿತ್ತು ಅಂದ್ರೆ ಅದಕ್ಕೆ ಮಹಾಸ್ವಾಮಿಯ ಕೃಪಾ ಬೇಕು, ಭಗವಂತನ ಕೃಪಾ ಬೇಕು. ಅಂಥ ಕೃಪೆಗಾಗಿ ನಾವು ಇದನ್ನು ಮಾಡಬೇಕಾಗ್ಯದ. ನೀವು ಅದನ್ನು ಮಾಡಲಿಕ್ಕತ್ತೀರಿ. ಅಂಥದ್ರಾಗ ನನಗೇನೋ ಇವತ್ತು ಅಕಸ್ಮಾತ್ ನಾನು ಇವ್ರು ನಮಗೆಲ್ಲ ತಮ್ಮಗಳಾಗಬೇಕು, ತಮ್ಮನ ಮಕ್ಕಳಾಗಬೇಕು. ನನ್ನ ಮೇಲೆ ಅತ್ಯಂತ ಪ್ರೀತಿ ಅವರು. ನನ್ನ ಒಡ ಹುಟ್ಟಿದ ಅಣ್ತಂಬ್ರಕ್ಕಿಂತ ಅವ್ರು ನನ್ನ ಪ್ರೇಮ ಮಾಡ್ತಾರೆ. ಅವ್ರಂತಲ್ಲಿ ಅವ್ರ ಭೇಟಿಗೆ ಬರ್ಬೇಕಾದ್ರೆ ಹಂಬಲಿಸೇ ಬರ್ತದೆ ನಾನು ಏನು ಅಂಥದ್ದು. ನಾಳೆ ನಂದಲ್ಲಿ ಸತ್ತಾದ್ದು ಒಂದು ಸೇವಾ ಅದು ಗುರುನಾಥನ ಸೇವಾಕ್ಕೆ ಹೋಗೋಕ್ಕಿಂತ ಮೊದಲ ಇವತ್ತು ನಾ ಇದ್ದಾಗ ಅವರಂದರು ಇದ್ದಾಗ ಬಳಸ್ಕೋಬೇಕಂತಾರವರು. ಏನು ಬಳಸ್ಕೋಬೇಕು, ಯಾವಾಗಲಿ ಒಂದೊಂದು ಅವಕಾಶಗಳು ಸಹಜವಾಗಿ ಪ್ರಾಪ್ತ ಆಗ್ತಾವೆ. ಅದು ಭಗವಂತನ ಒಂದು ಕೃಪಾ. ಇಂಥ ಒಂದು ಅವಕಾಶ ನಿಮಗೆ ಸಹಜವಾಗಿ ನಿಮಗೆ ಪ್ರಾಪ್ತ ಆಗ್ಯದಂತ ಅನ್ನಿಸ್ಬೇಕದು. ಯಾಕಂದ್ರೆ ಇಲ್ಲಿ ಕೂತು ಹೇಳೋ ನಾ ಹೇಳ್ತಂತ ಅಲ್ಲಿದು ನನ್ನ ಒಳಗೆ ಮಹಾಸ್ವಾಮಿ ಕೂತ್ಕೊಂಡು ಅದನ್ನು ಹೇಳಿಸ್ತಿರ್ತಾನೆ. ಅದನ್ನು ನಾವು ಇದು ಮಾಡಬೇಕು. ಅದಕ್ಕೆ ಅವ್ರು ಸಮರ್ಥರಂತಾರೆ, ಈ ಮನುಷ್ಯ ಜನ್ಮಕ್ಕೆ ಬಂದಂಥ ಉಚಿತ ಕಾರ್ಯ ಯಾವುದಪ್ಪ ಅಂದ್ರೆ ಕಾಯಿ ಕರಾವೇ ಆತ್ಮಹಿತ. ಸ್ವಲ್ಪ ಲಕ್ಷ ಕೊಡ್ರಿ, ಸ್ವಲ್ಪ ಟೈಮ್ದಾಗ ನಾವು ಸ್ವಲ್ಪ ವಿಚಾರಗಳನ್ನು ಇದು ಮಾಡೋಣ. ಏನಾರ ಮಾಡಿ ನಿಮ್ಮ ಆತ್ಮಕ್ಕೆ ಹಿತವಾಗುವಂಥ ಕಾರ್ಯ ಮಾಡ್ಕೋರಿ ಅಂತ. ಇಂದ್ರಿಯಗಳಿಗೆ ಹಿತವಾದಂಥ ಕಾರ್ಯಗಳನ್ನು ನಾವು ಮಾಡ್ಕೊತಾನೆ ಇರ್ತೇವೆ. ಇಂದ್ರಿಯ ಏನು ಬಿಡ್ತದೆ ಅದನ್ನು ತಿಂತೇವೆ, ಅದನ್ನು ಕೊಡ್ತೇವೆ. ಮನಸ್ಸು ಏನಂತ ಬರ್ತದೆ, ಆ ಮನಸ್ಸು ಹೆಂಗೆ ಹೇಳ್ತದೆ ಹಂಗೆ ಕೇಳ್ಕೊಂಡು ಮನಸ್ಸಿಗೆ ಬಂದಂಗೆ ಬದುಕ್ತೇವೆ. ಆದರೆ ಆತ್ಮಕ್ಕೆ ಹಿತ ಆಗುವಂತಹ ಕಾರ್ಯ ನಮ್ಮಿಂದ ಆಗಬೇಕಲ್ಲ. ಅದು ಎದರಿಂದ ಆಗ್ತದಂದ್ರೆ ಭಗವಂತನ ಸತ್ಕಾರ್ಯಗಳಲ್ಲಿ ಭಾಗವಹಿಸೋದ್ರಿಂದ, ಭಗವಂತನ ನಾಮದ ಗುಣಗಾನ ಮಾಡೋದ್ರಿಂದ, ಭಗವಂತನ ಲೀಲೆಗಳನ್ನು ಕೊಂಡಾಡೋದ್ರಿಂದ, ಭಗವಂತ ಮಾಡಿದ ಉಪಕಾರವನ್ನು ಸ್ಮರಣೆ ಮಾಡೋದ್ರಿಂದ, ಇವೆಲ್ಲದರಿಂದ ಏನು ಪ್ರಾಪ್ತ ಆಗ್ತದೆ ಅಂತಂದ್ರೆ ಏನೂ ಪ್ರಾಪ್ತ ಆಗೋದಿಲ್ಲ, ಸಮಾಧಾನ ಪ್ರಾಪ್ತ ಆಗ್ತದೆ. ಜೀವನದೊಳಗೆ ಸಮಾಧಾನ ಪ್ರಾಪ್ತ ಆಗ್ತದೆ. ಮನುಷ್ಯ ತಪ್ಪು ಕಲ್ಪನೆ ಮಾಡ್ಕೊಂಡಾರ. ರೊಕ್ಕ ಗಳಿಸೋದ್ರಿಂದ ಸಮಾಧಾನ ಆಗ್ತದೆ, ಶರೀರ ಬೆಳೆಸೋದ್ರಿಂದ ಸಮಾಧಾನ ಆಗ್ತದೆ, ಮನಸ್ಸಿಗೆ ಬಂದು ತಿನ್ನೋದ್ರಿಂದ ಸಮಾಧಾನ ಆಗ್ತದೆ, ಮತ್ತೊಬ್ಬರ ಜೋಡಿ ಸಾಕಷ್ಟು ಮನಸ್ಸಿಗೆ ಬಂದಂಗೆ ಜಗಳಾಡೋದ್ರಿಂದ ಸಮಾಧಾನ ಆಗ್ತದೆ, ಮನೆ ಮೇಲೆ ಮನೆ ಕಟ್ಟೋದ್ರಿಂದ ಸಮಾಧಾನ ಆಗ್ತದೆ. ಇವೆಲ್ಲ ಸಮಾಧಾನಗಳು ಸಮಾಧಾನ ಅಲ್ಲ. ಪ್ರತಿಯೊಬ್ಬರಲ್ಲಿಯೂ ಭಗವಂತನ ಒಂದು ಅಸ್ತಿತ್ವ ಅದ ಅಂತೇಳಿ ತಿಳ್ಕೊಂಡು, ಆ ಮಹಾಸ್ವಾಮಿ ಎಲ್ಲರ ಹೃದಯದೊಳಗೆ ಇದ್ದಾನಂತ ತಿಳ್ಕೊಂಡು ಮಹಾಸ್ವಾಮಿಯನ್ನು ಹೆಂಗೆ ಪ್ರೇಮ ಮಾಡ್ತೀವಲ್ಲ ಹಂಗೆ ಪ್ರತಿಯೊಬ್ಬರನ್ನೂ ನಾವು ಪ್ರೇಮ ಮಾಡ್ಕೋತ ಪ್ರತಿಯೊಬ್ಬರು ನಮ್ಮವ್ರು ಅಂತ ತಿಳ್ಕೊತ ಪ್ರತಿಯೊಬ್ಬರ ಅಂತಃಕರಣ ಗೆದ್ಕೊಂಡು ಪ್ರತಿಯೊಬ್ಬರಿಗೂ ಸಂತೋಷ ಆಗಂಗೆ ಅವ್ರ ದುಃಖದಾಗ ನಾವು ದುಃಖವನ್ನು ಪಡಬೇಕು, ಅವ್ರ ಸಂತೋಷದಾಗ ಆಗಿರಬೇಕು. ಅವ್ರಿಗೆ ಸಂತೋಷ ಆದ್ರೆ ನಮಗೆ ದುಃಖ ಆಗ್ತಿತ್ತು ಅಂದ್ರೆ ನಾವು ಎಷ್ಟು ಭಕ್ತಿ ಮಾಡಿದ್ರೆ ಏನು. ಭಾಳಷ್ಟು ಮಂದಿ ಇವತ್ತಿನ ದಿವಸ ಪ್ರಪಂಚ ಹಿಡ್ಕೊಂಡು ಪರಮಾರ್ಥ ಮಾಡ್ತಾರೆ ಕರೆ, ಆದರೂ ಪ್ರಪಂಚದೊಳಗೆ ಸಮಾಧಾನ ಕಂಡಿಲ್ಲ ಅವರು. ಯಾಕಂದ್ರೆ ಮತ್ತೊಬ್ಬರನ್ನ ನೋಡಿ ಅವ್ರು ಪ್ರಪಂಚ ಮಾಡಲಿಕ್ಕೆ ಹತ್ತಿದ್ದಕ್ಕೆ ಅವ್ರಿಗೆ ಸಮಾಧಾನ ಇಲ್ಲ.
ಅದಕ್ಕೆ ಯಾರನ್ನೂ ನೋಡೋಂಗಿಲ್ಲ. ನಮಗೇನದಲ್ಲ ಅದನ್ನು ಭಗವಂತ ನಮಗೆ ಕೊಟ್ಟು ಕಳ್ಸ್ಯಾನ. ಕೊಟ್ಟದ್ರಾಗ ಇದ್ದದ್ರಾಗ ತೃಪ್ತಿಯಿಂದ ಬದುಕಬೇಕು. ಮತ್ತೊಬ್ಬರಿಗೆ ಅದು ನಮ್ಮಿಂದ ಏನು ಸಾಧ್ಯದಲ್ಲ ಅದನ್ನು ನಾವು ನೀಡಿ ಬದುಕಬೇಕು. ಇವೆಲ್ಲ ದಾನ, ಧರ್ಮ, ಕ್ಷಮ, ದಯ ಇವೆಲ್ಲ ಗುಣಗಳು ಅತ್ಯಂತ ದೈವಿ ಗುಣಗಳು ಅನಿಸುತ್ತಾವೆ. ಇವು ಏನು ಭಾವಿಕ, ಸಾತ್ವಿಕ, ಪ್ರೇಮಳ, ಶಾಂತಿ, ಕ್ಷಮ, ದಯಾಶೀಲ, ಲೀನ, ತತ್ಪರ, ಕೇವಲ, ಅಮೃತ ವಚನಿ. ಇದು ಹೆಂಗೆ ಅಂದರೆ ಈ ಗುಣಗಳು ನಮ್ಮಂತಲ್ಲಿ ಬಂದು ಅಂದ್ರೆ ಭಗವಂತನ ಪ್ರಾಪ್ತಿಗೆ ಅನುಕೂಲವಾದಂಥ ಗುಣಗಳಿವು. ಇದಕ್ಕೇನಂತಾರೆ ಸದ್ವಿದ್ಯಾ ಲಕ್ಷಣ ಅಂತ. ಸತ್ವಿದ್ಯೆ ಅಂದರೆ ಭಗವಂತನ ಪ್ರಾಪ್ತಿಯ ಜ್ಞಾನವನ್ನು ಪಡ್ಕೊಳ್ಳಿಕ್ಕೆ ಬೇಕಾಗಿರುವಂತಹ ಆ ಜ್ಞಾನ ಸಂಪಾದನೆ ಮಾಡಲಿಕ್ಕೆ ಅಥವಾ ಭಗವಂತನ ಒಂದು ಅಸ್ತಿತ್ವದ ಅರಿವು ಮಾಡಿಕೊಳ್ಳಿಕ್ಕೆ ನಮ್ಮಲ್ಲಿ ಈ ಸದ್ಗುಣಗಳು ಬೇಕು. ಏನು ನಾವು ಭಾವಿಕರಾಗಿರಬೇಕು. ಭಾವ ಅಂದರೆ ಏನು? ಯಾವುದು ಕಣ್ಮುಂದಿಲ್ಲ ಅದು ಅಂತೇಳಿ ಶ್ರದ್ಧಾ ಇಟ್ಟುಕೊಂಡು ನಡೆಯೋದಕ್ಕೆ ಭಾವ ಅಂತಾರೆ. ಇವತ್ತು ಮಹಾಸ್ವಾಮಿ ಅವತಾರ ಕಾರ್ಯ ಮಾಡಿ 266 ವರ್ಷಗಳು ಸಂದುವುದು. ಎಷ್ಟು? 266 ವರ್ಷ. ಯಾರೂ ಮಹಾಸ್ವಾಮಿನ ನೋಡೇ ಇಲ್ಲ. ಅವ್ರದ್ದು ಒಂದು ಏನು ಒಬ್ಬ ಭಕ್ತ ಅನ್ನೋದಕ್ಕಿಂತ ರಾಜಾರಾಮ್ ಮಹಾರಾಜರು ಏನು ಒಂದು ಕಲ್ಪನೆಯಿಂದ ಅವ್ರದ್ದೊಂದು ಏನೋ ಒಂದು ಭಾವಚಿತ್ರವನ್ನು ತೆಗೆದಾರಲ್ಲ, ಅದೇ ಏನಪ್ಪ ಅಂದ್ರೆ ಮಹಾಸ್ವಾಮಿ ಅಂತ ತಿಳ್ಕೊಂಡು ಇವತ್ತಿನ ದಿವಸ ಪ್ರತಿ ಮನೆಯೊಳಗೂ ಸಹಿತ ಮಹಾಸ್ವಾಮಿಯ ಭಕ್ತಿ ಇಷ್ಟೊಂದು ವಿಜೃಂಭಣೆಯಿಂದ ನಡೀಲಿಕ್ಕತ್ತದ. ಯಾವ ಕಾರಣ ಅಂದ್ರೆ ಮಹಾಸ್ವಾಮಿ ಆ ಭಾವಚಿತ್ರದೊಳಗೆ ಇದ್ದಾನಂತ ತಿಳ್ಕೊಂಡು. ಇದು ಇಲ್ಲವಲ್ಲಿ, ಅವು ಎಲ್ಲ ಕಡೆ ಇದ್ದಾನೆ ಖರೆ, ಆದ್ರೆ ಅದೊಂದು ಏನಪ್ಪ ಅಂದ್ರೆ ಇದ್ರೊಳಗೆ ಮಹಾಸ್ವಾಮಿ ಇದ್ದಾನ ಅಂಥೇಳಿ ಇವತ್ತಿನ ದಿವಸ ಚಿದಂಬರ ಭಕ್ತಿ ಇಷ್ಟೊಂದು ವಿಜೃಂಭಣೆಯಿಂದ ಈ ಭೂಮಿ ಮೇಲೆ ಪ್ರಖರವಾಗಿ ಬೆಳೀಲಿಕ್ಕತ್ತದಲ್ಲ. ಇದೆಲ್ಲಕ್ಕೂ ಕಾರಣ ಅಂದ್ರೆ ಚಿದಂಬರ ಮಹಾಸ್ವಾಮಿಯ ಮೇಲೆ ಇಟ್ಟಂಥ ಒಂದು ಸದ್ಭಾವ, ಭಾವಿಕತನ. ಈ ಭಾವಿಕತನವನ್ನೇ ಬೆಳೆಸ್ಕೋಬೇಕು. ಇದು ಭಾವಚಿತ್ರದಾಗದ ಅಂಥೇಳಿ ಇದ್ದಾರ ಅಂಥೇಳಿ ಬಳಸ್ಕೋಬೇಕು. ನಂತರ ಮಂದಿರದೊಳಗಿದ್ದಾರಂತ ಬಳಸ್ಕೋಬೇಕು. ಮತ್ತು ಇದಕ್ಕಿಂತ ಮುಂದೆ ಹೋಗಿ ಎಲ್ಲರ ಹೃದಯದೊಳಗೂ ಚಿದಂಬರ ಮಹಾಸ್ವಾಮಿ ಇದ್ದಾನಂಥೇಳಿ ಅಂಥ ಒಂದು ಶ್ರದ್ಧೆಯಿಂದ ನಡೆಯೋದಕ್ಕೆ ಏನಂತಾರೆ ಭಾವಿಕರು. ಅದಕ್ಕೆ ಭಾವಿಕ ಭಕ್ತರು ಅಂತಾರೆ. ಭಕ್ತಿ ಇರಬೇಕಾರೆ ಭಕ್ತಿ ಮಾಡಬೇಕು, ಆದರೆ ಭಾವ ತುಂಬಿ ಭಕ್ತಿ ಮಾಡಬೇಕು. ಏನೋ ಭಕ್ತಿ ಮಾಡಬೇಕು. ಜ್ಞಾನೇಶ್ವರ ಮಾವುಲಿಯವರು ನಮ್ಮ ಪ್ರಜ್ಞೆಗೆಲ್ಲ ಮರಾಠಿ ಗೊತ್ತದ, ನಾವು ಮರಾಠಿ ಕಲ್ತಾರಲ್ಲ, ಆದರೂ ಸಹಿತ ಸಂತೋಷ ಅನ್ನಿಸ್ತದೆ. ಇಲ್ಲಿ ಭಾಳಷ್ಟು ಮಂದಿಗೆ ಮರಾಠಿ ಅನುಭವ ಅದ. ಬೆಳಗಾವ್ದಾಗ ಯಾರಿದ್ದಿರಲ್ಲ, ನೀವೆಲ್ಲರೂ ಆಡು ಭಾಷೆಯೊಳಗೆ ಮರಾಠಿ ಬಳಸ್ತಿರ್ತೀರಿ. ಏನು ಹೇಳ್ಬೇಕಂತ ಮಾಡಿದ್ದೆ, ಮಾವುಲಿ ಜ್ಞಾನೇಶ್ವರ ಅಂತಾರೆ. ಭಕ್ತಿ ಬೇಕು ಕರೆ, ಭಾವೇ ವಿಣ ಭಕ್ತಿ. ಭಾವ ಇರಲಾರ್ದ ಭಕ್ತಿಗೆ ಅರ್ಥನೇ ಇಲ್ಲ ಅಂತಾರೆ. ಭಾವೇ ವಿಣ ಭಕ್ತಿ, ಭಕ್ತಿ ವಿಣ ಮುಕ್ತಿ, ಬಳೆ ವಿಣ ಶಕ್ತಿ, ಬೋಲು ನಯ. ಇದನ್ನ ಹೇಳುವಂಥ ಮಾತೇ ಅಲ್ಲ. ಭಕ್ತಿ ಮಾಡ್ತಿದ್ದೆ ಅಂದರೆ ಭಾವ ಬೇಕು. ನೀನು ಕಣ್ಣಾಗ ದಳ ದಳ ನೀರು ಬರಬೇಕು. ಮಹಾಸ್ವಾಮಿ ಒಂದು ಪದ ಅನ್ನಬೇಕಾದ್ರೆ, ಒಂದು ಅಭಂಗ ಅನ್ನಬೇಕಾದ್ರೆ, ಮಹಾಸ್ವಾಮಿಯ ಲೀಲೆಗಳನ್ನು ಕೇಳಬೇಕಾದ್ರೆ, ಚರಿತ್ರೆ ಓದಬೇಕಾದ್ರೆ ಕಣ್ಣಾಗ ದಳ 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 ನೀರು ಬರಬೇಕು. ಆಮೇಲೆ ಸದಾ ಇಷ್ಟು ಒಂದು ಹಂಬಲಿರಬೇಕು. ಯಾವಾಗ ನನಗೆ ಮಹಾಸ್ವಾಮಿ ದರ್ಶನ ಆದೀತು. ಈ ಹಂಬಲ ಇವತ್ತಿನ ದಿವಸ ಸದ್ಗುರು ದಾಸ ರಾಜಾರಾಮ್ ಮಹಾರಾಜರ ಕೀರ್ತಿ ಬೆಳೀಲಿಕ್ಕೆ ಮಹಾಸ್ವಾಮಿಯ ದರ್ಶನದ ಹಂಬಲ ಅವರಂತಲ್ಲಿ ಇರುವಂಥ ಹಂಬಲನೇ ಕಾರಣ. ಹುಸಂಗಾಬಾದ್ನೊಳಗೆ 500 ಕುದುರೆಗಳ ಮೇಲೆ ರಿಸಲ್ದಾರ್ ಅಂತ ಇದ್ರವರು, ದೊಡ್ಡ ಇದ್ರಾಗಿದ್ದರು. ಅಂಥದ್ದು ಸಗುಣ ಭಗವಂತನ ಒಂದು ದರ್ಶನ ನನಗೆ ಯಾವಾಗ ಆದಿತ್ತು ಅನ್ನುವಂಥ ಒಂದು ಹಂಬಲದೊಳಗೆ ಲಗ್ನ ಆದರೂ ಸಹಿತ 32 ವರ್ಷ ತನಕ ಪ್ರಪಂಚಕರಿದ್ದರೂ ಸಹಿತ ಮಹಾಸ್ವಾಮಿಯ ದರ್ಶನಕ್ಕಾಗಿ ಹಗಲು ರಾತ್ರಿ ಹಂಬಲಿಸ್ತಿದ್ರು ಅವರು. ಲಗ್ನ ಆಗೋಕ್ಕಿಂತ ಮೊದಲು ರಗಡು ಮಂದಿ ಹಂಬಲಿಸ್ತಾರ. ಮುಂದೆ ಹಂಬಲು ಉಳಿದ ಅಷ್ಟೇನು ಸರಳಿಲ್ಲ. ಆದ್ರೆ ಅವ್ರಿಗೆ 32 ವರ್ಷ ಆದರೂ ಹಂಬಲು ಉಳಿತು. ಅವ್ರ ತಾಯಿಯವ್ರು ತಿರ್ಕೊಂಡಾಗ
ಆ ಒಂದು ಇದ್ರ ಕಾರ್ಯ ಮಾಡುವ ಹೊತ್ನಾಗ ಶ್ರಾದ್ದದ ಕಾರ್ಯ ಮಾಡಲಿಕ್ಕೆ ಕೃಷ್ಣ ಭಟ್ರು ಅಂತೇಳಿ ಒಬ್ರು ಬಂದಿರ್ತಾರೆ. ಅವ್ರಂತಾರೆ ಇವ್ರ ಹಂಬಲ ನೋಡಿ ಕುಂದಗೋಳದಾಗ ಮಹಾಸ್ವಾಮಿ ಚಿದಂಬರ ಅವತಾರ ಆಗ್ಯದ, ಸ್ವತಃ ಪಾಂಡುರಂಗನೇ ಚಿದಂಬರ ಆಗಿ ಅಲ್ಲಿ ನಿಂತಾನ, ಅಲ್ಲಿ ಹೋಗಿ ದರ್ಶನ ತಗೋರಿ ಅಂದ ಕೂಡಲೇ ಎಲ್ಲ ನೌಕರಿ ಬಿಟ್ಟು ನಡ್ಕೋತ ಹೆಂಡತಿಯನ್ನು ಕುದುರೆ ಮೇಲೆ ಕೂಡಿಸ್ಕೊಂಡು ತಾವು ನಡ್ಕೋತ ಅಂಬಾಜಿ ಅನ್ನೋ ಇನ್ನೊಬ್ಬನ ಗೆಳೆಯನ ಕರ್ಕೊಂಡು ಒಂದು ತಿಂಗಳ ತನಕ ಪಂಡ್ರಪುರಕ್ಕೆ ಬರ್ಲಿಕ್ಕೆ ಹತ್ತಂತವ್ರಿಗೆ. ಆ ಸಮಯದಾಗ ಅಡವ್ಯಾಗ ಹಾದಿ ಸಹಿತ ಇದ್ದಿದ್ದಿಲ್ಲ. ಚಿದಂಬರ ಸ್ವಾಮಿನೇ ಸಣ್ಣ ಹುಡುಗರು ವೇಷ ಹಾಕ್ಕೊಂಡು ಬಂದು ಹಾದಿ ತೋರಿಸಿದಂತ. ಮುಂದೆ ಕುಂದಗೋಳಕ್ಕೆ ಬಂದ ದರ್ಶನ ಆಯ್ತು. ದರ್ಶನ ಆಗಬೇಕಾದ್ರೆ ಕುಂದಗೋಳಕ್ಕೆ ಬಂದ ಮೇಲೂ 3 ದಿವಸ ದರ್ಶನ ಆಗಲಿಲ್ಲ ಅವರಿಗೆ. ಶುಕ್ರವಾರಕ್ಕೆ ಬಂದಿದ್ರು ಅವರು, ಕುಂದಗೋಳಕ್ಕೆ ಬಂದರು. ಶುಕ್ರವಾರ ದಿವಸ ಬಂದು ನಿಂತರು ಸಹಿತ ಪಾಳ್ಯಾಗ ನಿಂತರು, ದರ್ಶನ ಆಗಲಿಲ್ಲ. ಇನ್ನು ದರ್ಶನ ಆಗೋ ತನಕ ಬಾಯಾಗ ನೀರು ಸಹಿತ ಹಾಕೋದಿಲ್ಲ ಅಂಥೇಳಿ ಅವತ್ತು ಹಾಗೆ ನಿಂದಿರ್ತಾರೆ. ಶನಿವಾರ ಬಂದು ನಿಂದಿರ್ತಾರೆ, ಅವತ್ತು ಆಗೋದಿಲ್ಲ. ರವಿವಾರ ಅವತ್ತು ಆಗೋದಿಲ್ಲ. ಒಂದು ಹನಿ ನೀರು ಹಾಕ್ಲಾರ್ದು, ಇಷ್ಟು ತಳಮಳ ಇರಲಾರ್ದ ಭಗವಂತನ ಪ್ರಾಪ್ತಿ ಆಗೋದಿಲ್ಲ. ಅದಕ್ಕೆ ಭಾವಿಕರಿರಬೇಕು, ಅಂಥ ಒಂದು ತಳಮಳ ಇರಬೇಕು, ಭಗವಂತನ ಪ್ರಾಪ್ತಿಯ ತಳಮಳ ಬೇಕು. ಏನು ಅದರ ಸಂಬಂಧ ಒಂದು ರೀತಿ ಹುಚ್ಚು ಹಿಡ್ದಂಗೆ ಆಗ್ಬೇಕು. ಹೆಂಗೆ ಹೊಸದಾಗಿ ಲಗ್ನ ಆದಾಗ ಇಬ್ಬರಿಗೂ ಹುಚ್ಚು ಹಿಡ್ದಿರ್ತದಲ್ಲ, ಹಗಲತ್ತೆದ್ದು ನಕ್ಷತ್ರ ತೋರಿಸಿದ್ರು ನೋಡ್ತಾರಿಲ್ಲ ಅವರು, ಯಾಕೋಬೋದು ಅದಲ್ಲ. ಅದಕ್ಕೆ ಹೆಂಗೆ ಹುಚ್ಚಿಡ್ತಲ್ಲ ಹಂಗೆ ಭಗವಂತನ ಪ್ರಾಪ್ತಿಗೆ ಹುಚ್ಚಿಡಿಬೇಕು. ಹಂಗೆ ರಾಜಾರಾಮ್ ಮಹಾರಾಜರಿಗೆ ಹುಚ್ಚು ಹಿಡಿದು ಬಿಟ್ಟಿತ್ತು ಅವ್ರಿಗೆ. ಹುಚ್ಚು ಹಿಡಿದಿತ್ತು. 3 ದಿವಸ ನಂತರ ರಾತ್ರಿ ಬಂದು ಮತ್ತು ರವಿವಾರ ದಿವಸ ರಾತ್ರಿ ಬಂದು ಸ್ವತಃ ಮಹಾಸ್ವಾಮಿನೇ ದರ್ಶನ ಕೊಟ್ಟು ಬಾಯಾಗ ಕೊಬ್ಬರಿ ಮತ್ತು ಸಕ್ಕರೆ ಬಾಯಾಗ ಹಾಕಿದರು. ಇಷ್ಟು ಸಂತೋಷ ಆಗಿಬಿಡ್ತು ರಾಜಾರಾಮ್ ಮಹಾರಾಜರಿಗೆ. ಮಹಾಸ್ವಾಮಿ ದರ್ಶನನೇ ಆಯ್ತು, ಇನ್ನು ನಾಳೆ ನನಗೆ ದರ್ಶನ ಕೊಡ್ತಾನಂತ ಮುಂಜಾನೆ ಅದು ಕೂಡಲೇ ಬಂದು ನಿಂತ್ರ ಸ್ವತಃ ಮಹಾಸ್ವಾಮಿ ತಮ್ಮನ್ನು ಭಕ್ತರನ್ನ ಕರ್ಕೊಂಡು ಬಂದ. ನನ್ನ ದೊಡ್ಡ ಶ್ರೇಷ್ಠ ಭಕ್ತ ಬಂದು ನಿಂತಾನೆ, ಅವನ ದರ್ಶನಕ್ಕೆ ಹೋಗು ನಡ್ರಿ ಅಂತ. ಇದು ಭಕ್ತಿ ಅಂತಾರೆ, ಇದಕ್ಕೆ ಭಾವ ಅಂತಾರೆ. ನಾವು ಭಗವಂತನ ಭಕ್ತಿ ಮಾಡೋದು ದೊಡ್ಡಾಗಲ್ಲ, ನಾವು ಭಗವಂತನ ಪ್ರೇಮ ಮಾಡೋದು ದೊಡ್ಡಾಗೋದಲ್ಲ, ಮಹಾಸ್ವಾಮಿ ನಮ್ಮನ್ನು ಪ್ರೇಮ ಮಾಡಬೇಕು. ಹಂಗೆ ತಮ್ಮ ಭಕ್ತ ಮಂಡಳಿ ಮತ್ತು ಮೃದಂಗ ಎಲ್ಲ ವಾದ್ಯ ತೊಗೊಂಡು ಬಂದು ರಾಜಾರಾಮ್ ಮಹಾರಾಜರ ದರ್ಶನ ತೊಗೊಳಿಕ್ಕೆ ಚಿದಂಬರ ಮಹಾಸ್ವಾಮಿ ಬರ್ತಾನಂದ್ರೆ ಎಂಥ ಭಕ್ತಿ ಅದು. ಅದಕ್ಕೆ ಇವತ್ತಿನ ದಿವಸ ಚಿದಂಬರ ಮಹಾಸ್ವಾಮಿ ಜೈಕಾರ ಮಾಡಿದರೆ ಅದ್ರ ಹಿಂದೆ ದಾಸ ರಾಜಾರಾಮ್ ಮಹಾರಾಜರು ಜೈಕಾರ ಮಾಡಲಿಲ್ಲ ಅಂದರೆ ಮಹಾಸ್ವಾಮಿಗೆ ಸಂತೋಷ ಆಗೋದಿಲ್ಲ, ಹೌದಲ್ಲ? ಅದಕ್ಕೆ ಯಾವಾಗರೇ ಬರೀ ಒಂದೇ ಜೈಕಾರ ನೀವು ಮಾಡ್ರಿ, ಯಾಕಂದ್ರೆ ನೀವು ಮಾಡಿದರೆ ಅದಕ್ಕೆ ಅವಾಗ ಸಂತೋಷ ಆಗೋದಿಲ್ಲ. ಸ್ವತಃ ಚಿದಂಬರ ಮಹಾಸ್ವಾಮಿಗಳು ದಾಸ ರಾಜಾರಾಮ್ ಮಹಾರಾಜರ ತಲೆ ಮೇಲೆ ಕೈ ಇಟ್ಟಾಗ ಪೂರ್ಣ ಪರಬ್ರಹ್ಮ ಸ್ವರೂಪ, ಬ್ರಹ್ಮ ವಿಷ್ಣು ಮಹೇಶ್ವರರ ಸ್ವರೂಪನೇ ಮಹಾಸ್ವಾಮಿ ಇದ್ದಾನಂತನ್ನುವಂಥ ಪೂರ್ಣ ಏನಪ್ಪ ಅಂದ್ರೆ ಸಾಕ್ಷಾತ್ಕಾರ ಮಾಡಿಕೊಟ್ರು ಯಾರು? ಚಿದಂಬರ ಮಹಾಸ್ವಾಮಿಗಳು. ಇಷ್ಟೇ ಅಲ್ಲ, ಒಂದು ದೃಷ್ಟಾಂತವಾಗಿ ಹೇಳ್ತಾರೆ. ರಾಜಾರಾಮ್ ಮಹಾರಾಜರು ಹಿಂಗೆ ಬಗಲಾಗಿ ಹಿಡ್ಕೊಂಡು ದೇವತೆಗಳೆಲ್ಲ ಸುತ್ತಲೂ ನಿಂತಿರ್ತಾರೆ. ನಿಂತಾಗ ಎಲ್ಲ ದೇವತೆಗಳಿಗೆ ಆಜ್ಞೆ ಮಾಡ್ತಾರೆ. ಇವ ನನ್ನ ರಾಜಾರಾಮ, ನನ್ನ ಆಜ್ಞೆಯನ್ನು ಹಂಗೆ ನೀವು ಪಾಲಿಸ್ತಿರಲ್ಲ, ಆಜ್ಞಾ ಪ್ರಮಾಣ ಅಂತೇಳಿ ನಾ ಹೇಳಿದ್ದು ಪಾಲಿಸ್ತಿರಲ್ಲ, ಹಂಗೆ ನನ್ನ ರಾಜಾರಾಮ ಹೇಳಿದ್ದು ನೀವು ಪಾಲಿಸ್ಬೇಕು ಅಂತ ಹೇಳಿ. ಅಕಸ್ಮಾತ್ ನೀವು ಪಾಲಿಸಲಿಲ್ಲ ಅಂದ್ರೆ ನಿಮಗೆ ಶಿಕ್ಷೆಗೆ ಅರ್ಹರಾಗ್ತೀರಿ. ಅಂದ್ರೆ ದೇವತೆಗಳಿಗೂ ಶಿಕ್ಷೆ ಕೊಡುವಂಥ ಸಾಮರ್ಥ್ಯ ಯಾರಂತಲ್ಲದ? ಮಹಾಸ್ವಾಮಿ ಅದು. ಅದಕ್ಕೆ ಚಿದಂಬರ ವಾಚದೊಳಗೆ ಮಾಜಾ ಧಾಕಮನಿ ತ್ರಿಭುವನಿ ಲೋಕ. ಧಾಕ ಅಂದ್ರೇನು? ಹೆದರಿಕೆ. ನನ್ನ ಹೆದರಿಕೆ 3 ಲೋಕಕ್ಕೂ ಅದ ಅಂತ ಹೇಳ್ತಾರವ್ರು. ಕುಸ್ಗಲ್ದಾಗ ಮಂದಿ ಇಲ್ಲಿ ಬ್ರಹ್ಮ ರಾಕ್ಷಸವರಿ ಇವರ ನೀವು ಇಲ್ಲಿ ಈ ಮನ್ಯಾಗ ಇರಬೇಡ್ರಿ, ಬೇರೆ ಮನ್ಯಾಗ ಇರ್ರಿ, ಸ್ವಲ್ಪ ಜ್ವರ ಬಂದಿರ್ತಾವೆ ಕುಸ್ಗಲ್ದಾಗಿದ್ದಾಗ. ದೇವಲಾಪುರದಿಂದ ಕುಸ್ಗಲಕ್ಕೆ ಹೋಗ್ತಾರೆ. ಏನು 1796ನೇ ಇಸ್ವಿಯೊಳಗೆ ಲಿಂಗೋಪಂತರ ಮರ್ಡರ್ ಆದ ಕೂಡಲೇ ಏನು ಮುರುಗೋಡು ಬಿಟ್ಟು ದೇವಲಾಪುರಕ್ಕೆ ಹೋಗ್ತಾರೆ. 1-2 ವರ್ಷ ಅಲ್ಲೇ ಅಡ್ಡಾಡಿ ದೇವಲಾಪುರಕ್ಕೆ ಹೋಗ್ತಾರೆ. ದೇವಲಾಪುರದಿಂದ ಕುಸ್ಗಲಕ್ಕೆ ಹೋದಾಗ ಒಂದು ಯಾವುದೋ 8 ಬ್ರಹ್ಮ ರಾಕ್ಷಸಗಳು ಇರ್ತಾರಂತೆ. ಆ 8 ಬ್ರಹ್ಮ ರಾಕ್ಷಸಗಳು ಇದ್ದಾಗ ಮನ್ಯಾಗ ಇವ್ರನ್ನ ಇಳಿಸಿರ್ತಾರೆ. ಇವ್ರಿಗೇನೋ ಒಂದು ಸ್ವಲ್ಪ ಜ್ವರ ಬರ್ತಾವೆ. ಮೊದಲೊಮ್ಮೆ ಹೇಳಿ ಹೋಗಿರ್ತಾರೆ, ಇಲ್ಲಿ ಬ್ಯಾಡ್ರಿ ನೀವು ಅಂತೇಳಿ. ಏನಿಲ್ಲ ಇರ್ತೇವೆ ಅಂತಾರೆ. ಸ್ವಲ್ಪ ಜ್ವರ ಬಂದ ಕೂಡಲೇ ತಿರುಗಿ ಅವ್ರಿಗೆ ಒಂದು ನಮೂನಿ ಇದು ಆಗಿಬಿಡ್ತದೆ ಆ ಊರ ಮಂದಿಗೆ, ನಿಮಗೆ ರಾಕ್ಷಸಗಳ ಕಾಡ್ಯಾವ್ರಿ ಅಂತಂತ. ಅದಕ್ಕೆ ನಿಮಗೆ ಜ್ವರ ಬಂದದ್ರಿ ಗುರುಗಳ, ನೀವು ಮನೆ ಬಿಡ್ರಿ ಅಂದ ಕೂಡಲೇ ಆವಾಗ ಹೇಳ್ತಾರೆ ಮಾಜಾ ಧಾಕ ಮನಿ
ತ್ರಿಭುವನಿ ಲೋಕ ಯಮ ಕುಂಭಿ ಪಾಕ ಧಾಕ ಮಾಜ. ಯಮ ಕುಂಭಿ ಪಾಕ ಅಲ್ಲಿ ಸಹಿತ ಯಮ ಸಹಿತ ಯಮನ ದರ್ಬಾರ್ನಾಗ ಸಹಿತ ನನ್ನ ಅಂಜಿಕೆದ ಮಾಜಾ ಧಾಕ ಮನಿ ಮುಂದೆ ಮಾಜಾ ಧಾಕ ಮನಿ ತ್ರಿಭುವನಿ ಲೋಕ ಯಮ ಕುಂಭಿ ಪಾಕ ಧಾಕ ಮನಿ ಮಾಜಾ ಧಾಕ ಮನಿ ಜಲಸ್ಥಳ ಅಗ್ನಿ ಆಕಾಶ ಪವನಿ ಧಾಕ ಮಾಜ. ಕೊನೆಗೆ ಏನು ಮಾತು ಹೇಳಿದ್ರು ಅವರು, ಮಾಜಾ ಧಾಕ ಅಸೆ ರಾಕ್ಷಸ ದೇವಾಸಿ ನಾಮ ಮಣೆ ತ್ಯಾಸಿ ಉದ್ಧರಿತು. ಯಾರು ನನ್ನ ನಾಮಸ್ಮರಣೆ ಮಾಡ್ತಾರಲ್ಲ ಅವ್ರನ್ನ ಉದ್ಧಾರ ಮಾಡ್ತೀನಿ ಅಂತ ಕಡಿದದ. ಅರ್ಥ ಮಾಡ್ಕೊಂಡಂದ್ರೆ ಪರಮಾರ್ಥ ಆಗ್ತದೆ. ಯಾವಾಗಲಿ ಪ್ರತಿಯೊಂದು ಅಭಂಗಗಳನ್ನು ನಾವು ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡಿಕೊಂಡಾಗ ನಾವು ಮಾಡೋದು ಪರಮ ಅರ್ಥ ಆಗ್ತದೆ. ಪರಮಾರ್ಥ ಏನದಲ್ಲ ಅದು ಎಲ್ಲರಿಗೂ ಸಮಾಧಾನವನ್ನು ಕೊಡ್ತದೆ. ಹಂಗೆ ನೀವೆಲ್ಲರೂ ಈ ಒಂದು ಚಿದಂಬರ ಭಜನೆಯೊಳಗಿರುವಂಥ ಏನು ಅಭಂಗಳವ ಅವು ಮರಾಠಿ ಒಳಗೆ ಯಾರಿಗೆ ತಿಳಿದವ್ರ ಕಲೆ ಅದನ್ನ ತಿಳ್ಕೊಂಡು ಹೋಗ್ತಾರೆ. ಅರ್ಥ ನೋಡಿಕೊಂಡು ಅರ್ಥ ಅಂತರಂಗದಾಗ ಮನನ ಮಾಡ್ಕೊತ ನೀವು ಅಂದ್ರೆ ಭಾವ ತುಂಬಿ ನೀವು ಅದನ್ನ ಅಲ್ಲಿಗೆ ಬರ್ತದೆ. ಭಾವ ತುಂಬಿ ಅಲ್ಲಿಗೆ ಬರ್ತದೆ. ಅದಕ್ಕೆ ಭಕ್ತ ಭಾವಿಕಿರಬೇಕು, ಸಾತ್ವಿಕಿರಬೇಕು. ಇಷ್ಟೇ ಅಲ್ಲ, ಸತ್ವಗುಣ ತುಂಬಿರಬೇಕು. ಇವತ್ತಿನ ದಿವಸ ಇಲ್ಲಿ ಕೂತಾಗಟ್ಟು ನೀವು ಭಜನೆ ಮಾಡಿದ್ರಿ, ಹೊರಗೆ ಮನಸ್ಸಿಗೆ ಬಂದಂತ ಇರೋದು, ಪಾರ್ಟಿ ಮಾಡೋದು, ಅದನ್ನು ಹೊಡೆಯೋದು ಇದನ್ನು ಹೊಡೆಯೋದು, ಎತ್ತರ ತಲೆ ಕತ್ತರಿಸ್ಬೋದು, ಹೌದಲ್ಲ, ಯಾರ ಜೋಡಿ ಹೆಂಗಾರೆ ನಿಂದಿರೋದು, ಎಂಥದ್ರೆ ರೆಬೆ ಹಾಕೋದು, ಇವು ಭಜನೆ ಮಾಡೋರ ಲಕ್ಷಣ ಅನಿಸೋದಿಲ್ಲ. ಹೌದಲ್ಲ, ಅಂದರೆ ಒಂದು ಎಲ್ಲಿ ಇರಬೇಕು ಹಾಗೆ ಇರ್ಬೇಕು ಅನ್ನಿಸ್ತದೆ. ಯಾಕೆ ಇಲ್ಲ ಇವಾಗ ಒಬ್ಬರಿಗೆ ಅನ್ನೋದಿಲ್ಲ. ನಾನು ಸದ್ಯದ ಪೀಳಿಗೆ ಹೆಂಗದ, ಈಗ ಸದ್ಯದ ವಾತಾವರಣ ಹೆಂಗದ ಅಂದ್ರೆ ಹೆಂಗರೆ ಬದುಕೋದೇ ಶ್ರೇಷ್ಠ ಬದುಕದ. ಈಗಿನ ಬದುಕೇನು ಹೆಂಗರೆ ಬದುಕೋದು. ಪಶುಗಳು ಬದುಕ್ತಿರ್ತಾವಲ್ಲ ಅವು ಹೆಂಗರೆ ಬದುಕ್ತಿರ್ತಾವೆ. ಯಾಕಂದ್ರೆ ಹಸುವಾದ ಕೂಡಲೇ ತಿಂತಾವ, ತಿಂದು ಕೂಡಲೇ ಮಲ್ಕೋತಾವ, ಮಲ್ಕೊಂಡು ಅದ ಕೂಡಲೇ ಮತ್ತೆ ತಿಂತಾವ. ಯಾವಾಗ ಮಲ್ಕೋಬೇಕು, ಎಷ್ಟು ತಿನ್ನಬೇಕು, ಏನು ತಿನ್ನಬೇಕು, ಯಾಕೆ ತಿನ್ನಬೇಕು, ಆ ಮನುಷ್ಯರು ತಿನ್ನೋ ಆಹಾರ ಒಂದು ಬೇರೆನೇ ಅದ. ಅವು ಪಶುಗಳಂತವ ನಮ್ಮ ಆಹಾರ ನೀವು ಯಾಕೆ ತಿಂತೀರಂತವ. ಯಾಕಂದ್ರೆ ಅವು ನಮ್ಮ ಆಹಾರ ತಿನ್ಲಿಕ್ಕೆ ಹೋಗೋದಿಲ್ಲ. ಅವು ಏನು ತಿಂತಿರ್ತಾವೆ ಅವನ್ನೇ ತಿಂತಾವೆ. ನಾವು ಹಂಗಿಲ್ಲ, ನಮ್ಮದು ತಿಂತೇವು. ಏನು ಅದಕ್ಕೆ ಸಾತ್ವಿಕ ಜೀವನ ಭಾಳ ಮುಖ್ಯ ಅದ. ಸಾತ್ವಿಕ ಜೀವನ. ಈಗ ಹೆಣ್ಮಕ್ಳು ಅದಕ್ಕೆ ತಾಯಂದ್ರೆ ನೀವಾದರೂ ಸಹಿತ ಈ ಇಂಥ ಒಂದು ಕಾರ್ಯಕ್ರಮದ ಹೆಂಗಿರ್ಬೇಕಂದ್ರೆ ಸನಾತನ ಧರ್ಮ ನಮಗೊಂದು ವ್ಯವಸ್ಥೆ ಹಾಕಿಕೊಟ್ಟದ. ಏನು ಸ್ತ್ರೀಯರು ಹಿಂಗೆ ಇರಬೇಕು, ಇಂಥ ಪೋಷಾಕ ಹಾಕೋಬೇಕು, ಹಣ್ಣಿ ಮೇಲೆ ಕುಂಕುಮ, ಇವೆಲ್ಲ ಏನು ಒಂದು ಲಕ್ಷಣವಲ್ಲ ಸೌಭಾಗ್ಯದ್ದು. ಎಲ್ಲ ಲಕ್ಷಣಗಳನ್ನು ಅದನ್ನ ಮಹಾಸ್ವಾಮಿ ನಮ್ಮನ್ನು ನೋಡ್ತಿರ್ತಾನೆ. ಇಲ್ಲಿ ನಾವು ಯಾರೇ ನೋಡೋ ಸಂಬಂಧ ಮಾಡೋದಲ್ಲಿದು. ಮಹಾಸ್ವಾಮಿ ನಮ್ಮನ್ನು ವೀಕ್ಷಣೆ ಮಾಡ್ತಿರ್ತಾನೆ. ನನಗೆ ಯೋಗ್ಯ ಆದಂಥ ಶಿಷ್ಯರು ಆಗ್ಲಿಕ್ಕತ್ತಾರೋ, ಭಕ್ತರು ಆಗ್ಲಿಕ್ಕತ್ತಾರೋ, ಏನು ತಮಗೆ ತಾವು ಯೋಗ್ಯ ಅನಿಸ್ಕೊಂಡಂಗೆ ಮಾಡ್ಲಿಕ್ಕತ್ತಾರೋ ನೋಡ್ಕೋತಾರೋ. ಅದಕ್ಕೆ ಅವ್ರಿಗೆ ಇಚ್ಛಾಕ್ಕೆ ಬರುವಂಗೆ ನಾವು ಸಾತ್ವಿಕ ಬದುಕನ್ನು, ಆಹಾರದೊಳಗೆ ಹಿತ ಮತ್ತು ಮಿತ ಇರಬೇಕು. ಆಹಾರದೊಳಗೆ ಹಿತವಾಗಿ ಭೋಜನ ಕರಾವೇ ಪರಿಮಿತ ಅಂತ ತುಕಾರಾಮ್ ಮಹಾರಾಜರಂತಾರೆ. ಸಾಧಕರು ಹೆಂಗಿರಬೇಕು, ಒಂದು ಪರಿಯಿಂದ ತಿನ್ನಬೇಕು, ಮಿತದಿಂದ ತಿನ್ನಬೇಕು, ಹಿತವಾದದ್ದನ್ನು ತಿನ್ನಬೇಕು. ಸಾತ್ವಿಕ ಆಹಾರ ಅಂದರೆ ಏನಂತ ತಿಳ್ಕೊಂಡೆ ಆಕಾಶ, ಹಾಲ, ಆಮೇಲೆ ಬಿಸಿ ಬಿಸಿ ಭಕ್ರಿ, ಹೆಚ್ಚು ಖಾರ ಇರಬಾರ್ದು, ಇಂಥವು. ಅದನ್ನೇ ಶಿಸ್ತಾಗೆ ಹಿಂಗೆ ಸಾತ್ವಿಕ ಆಹಾರ ಅಂತೇಳಿ ಒಂದು ತಂಬಿಗೆ ಹಾಲ, 4 ಭಕ್ರಿ ಶಿಸ್ತು ಕಲಿಸಿ ಹೊಡೆದ್ರಿ ಅಂದ್ರೆ ಅಮಲು ಬರ್ತದೆ. ಅದು ತಾಮಸಿ ಆಹಾರ ಆಗಿ ಕೊಡ್ತದೆ. ಏನು ಅದಕ್ಕೆ ಸ್ವಲ್ಪ ತಿನ್ನಬೇಕು. ಸಾತ್ವಿಕ ಆಹಾರ, ಸಾತ್ವಿಕ ಉಡುಪು ಹೆಂಗಿರ್ಬೇಕಂದ್ರೆ ಸರ್ವಸಾಧಾರಣ ನಮ್ಮ ಮೈಯ ಹೊರಗೆ ಭಾಳ ಎಲ್ಲೂ ಕಾಣಿಸ್ಲಾರ್ದಂಗೆ ನಮ್ಮ ಉಡುಪು ಇರಬೇಕು. ಇದನ್ನು ಸನಾತನ ಧರ್ಮದವ್ರು ಇಂಥದ್ದು ವಿಧಿಸ್ತಾರೆ. ಎಷ್ಟು ಸಾಧ್ಯದ ಮೈ ತುಂಬ ಅರಿವಿ ಉಟ್ಕೋಬೇಕು. ಕೆಟ್ಟ ಬಣ್ಣದ್ದು ಉಟ್ಕೋಬಾರ್ದು. ಅವರಂತಾರೆ ಈಗ ಒಂದೊಂದು ಬಣ್ಣದಿಂದ ಒಬ್ಬೊಬ್ಬರು ಸ್ವಭಾವ ಗೊತ್ತಾಗ್ತದೆ. ಕೆಂಪನ ಬಣ್ಣ ಹಾಕೊಂಡ್ರೆ ಅವನು ನಮ್ಮನಿದ್ರೆ ಮನುಷ್ಯ ಇದ್ದಾನೆ. ಹಾಕೋ ಅರಿವಿ ಮೇಲೂ ಸಹಿತ ಮನುಷ್ಯನ ಸ್ವಭಾವ ಕಂಡು ಹಿಡಿತದೆ. ಅಂದ್ರೆ ಹಂಗೆ ಲಕ್ಷಣ. ನಾವು ನಿಂದ್ರದ ಮೇಲೆ
ಇವೆಲ್ಲ ಇವನ್ನ ಅದಕ್ಕೆ ಭಾವಿಕರಾಗಿರಬೇಕು, ಸಾತ್ವಿಕರಾಗಿರಬೇಕು, ಪ್ರೇಮಳ ಸ್ವಭಾವ ಇರಬೇಕು. ನಮ್ಮ ಸ್ವಭಾವ ಹೆಂಗಿರ್ಬೇಕು ಅಂದ್ರೆ ಪ್ರೇಮ, ಚೆಂದಾಗೆ ಮಾತಾಡಬೇಕು. ಮಾತಾಡಿದ್ರೆ ಮುತ್ತು ಉದರ್ಲಿಕ್ಕತ್ತವನಪ್ಪ, ಅಮೃತನೇ ಇವ್ರ ಬಾಯಿಂದ ಸುರಿತಾನ ಅಂತ ನಂಗೆ ಮಾತಾಡ್ಬೇಕು. ಯಾಕೆ ಮಾತಾಡಬಾರ್ದು? ಮಾತಾಡಿದರೆ ಏನು ಎದೆಯಾಗ ಹೊಕ್ಕ ಬೆನ್ನಾಗ ಪಾರಾಗಿರ್ಬೇಕು ನೋಡು. ಮುಂದೆ ಒಂದು ತಿಂಗಳ ತನಕ ಮನುಷ್ಯರೊಳಗೆ ಬಂದಿರಬಾರ್ದು ನಾವು. ಏನು ಅಂಥ ಕೆಟ್ಟ ಯಾಕೆ ಮಾತಾಡಬೇಕು? ಹೌದಲ್ಲ? ಹೌದು. ಅದಕ್ಕೆ ಅವ್ರು ಅಂತಾರೆ ಪ್ರೇಮಳ ಸ್ವಭಾವ ಇಲ್ಲ, ಪ್ರೇಮದಿಂದ ಮಾತಾಡಿ. ಮನೆಗೆ ಬಂದವ್ರಿಗೆ ಚಂದಾಗಿ ಬರ್ರಿ ಅಂತಾರೆ ಅನ್ನೋದು ಮಾಡ್ರಿ ಅಂತಾರೆ ಅವ್ರು ಮೊದಲು. ಬಸವಣ್ಣವ್ರು ಅಂತಾರೆ, ಏನಿ ಬಂದಿರಿ ಹದುಳವಿದ್ದೀರೆ ಎಂದರೆ ನಿಮ್ಮ ಮೈಸಿರಿ ಹಾರಿ ಹೋಗುವುದೇ, ಕುಳ್ಳಿರೆಂದರೆ ನೆಲ ಕುಡಿ ಹೋಗುವುದೇ, ಒಡನೆ ನುಡಿದರೆ ಶಿರ ಹೊಟ್ಟೆ ಒಡೆಯುವುದೇ, ಕೊಡಲಿಲ್ಲದಿದ್ದರೊಂದು ಗುಣವಿಲ್ಲದಿರ್ದೊಡೆ ಕೆಡಹಿ ಮೂಗ ಕೊಯ್ಯದೆ ಮಾಣ್ಮನೆ ನಮ್ಮ ಕೂಡಲ ಸಂಗಮದೇನು. ಸುಮ್ಬಿಡ್ತಾನ ಮಹಾಸ್ವಾಮಿ. ಮನೆಗೆ ಬಂದವರಿಗೆ ಬರ್ರಿ ಏನು ಆರಾಮಿದ್ದೀರಿ ಅಂದರೆ ಏನು ಗಂಟು ಖರ್ಚಾಗ್ತದೆ? ಇಲ್ಲ, ಟಿ ವಿ ನೋಡ್ಕೊತ ಕೂತು ಬಿಡೋದು. ಅವು ಬಂದವರು ಭಾಳ ದಿವಸದ ಮೇಲೆ ಹೋಗ್ಬೇಕಪ್ಪ ಮದುವಿನ ಮನೆಗೆ ಭೇಟಿ ಆಗ್ಬರ್ಬೇಕು ಮದುವೆಯವ್ರಿಗೆ ಅಂತ ಟಿ ವಿ ನೋಡ್ಕೊಟ್ಟು ಹಿಂಗೆ ಕೂಡೋದು. ಅವ್ರು ಬಂದವ್ರು ಬಾಗಿಲು ಮುಂದೆ ಬಂದರು ಸಹಿತ ಒಳಗೆ ಕರೆಯವ್ರ ದಿಕ್ಕಿಲ್ಲ, ಏನಿಲ್ಲ. ಅವ್ರಂತಾರೆ ಭಾಳ ದಿವಸದ ಮೇಲೆ ಪ್ರೀತಿಲೇ ಭೇಟಿಯಾಗಿ ಬಂದರು ಕುತ್ತಿಗೆ ಇಚ್ಕೊಳ್ಳಂಗೆ ಆಗ್ಬೇಕು ನೋಡಿ ಅವ್ರಿಗೆ. ಒಳಗೆ ಬರ್ರಿ ಅಂತಂದ್ರೆ ಅಲ್ಲೇ ರಿಮೋಟ್ಲೇನೆ ಕುರ್ಚಿ ಕಡೆ ತೋರಿಸೋದು ಹಿಂಗೆ. ಅದು ಯಾವಾಗ ಇಂಟ್ರೋಲ್ ಬಿಡ್ತದೆ ಯಾವಾಗ ಇರ್ತದೆ ಆವಾಗ ಇಷ್ಟು ನಕ್ಕಾಗಿ ಮಾಡೋದಕ್ಕೆ ಮತ್ತೆ ಶುರು ಆಗಿಬಿಡ್ತದೆ. ಅದು ಸೀರಿಯಲ್ ಮೂವಿ ತನಕ ಅದೇನಂತಾರಲ್ಲ, ಯಾವ ಸೀರಿಯಲ್ ಚಂದವ ಅಂತ ಶ್ರೀಪಾದ ಈಗ ಇದ್ದು ಚಲೋ ಇದ್ದ ಮನೆಯೆಲ್ಲ ಮನೆ ಮುರಿದು ಹೋಗ್ಬೇಕು. ಹೌದಲ್ಲ? ಪ್ರತಿಯೊಂದು ಸೀರಿಯಲ್ದಾಗ ಒಬ್ಬ ಹೆಣ್ಮಗಳು ವಿಲನ್ ಇದ್ದಾಳೆ. ಹೌದಲ್ಲ? ಇಡೀ ಮನೆಯೇ ಎಲ್ಲ ಸತ್ಯಾನಾಶ ಮಾಡೋ ತನಕ ಇವ್ರು ನೋಡ್ಕೊತ ಕೂಡುದು. ಅಲ್ಲಿ ನೋಡಿದ್ರಾಗ ಇವ್ರ ಮನೆ ಸತ್ಯಾನಾಶ ಆಗ್ತದೆ ಅಂದರೆ ಅವು ಗಂಡುಗಳು ದುಡ್ದು ಬಂದಿರ್ತಾವೆ, ಒಂದು ಕಪ್ ಚಹಾ ಸಹಿತ ಅವು ಸಿಗೋದಿಲ್ಲ. ಇವೆಲ್ಲ ಏನದಲ್ಲ ಅಂದ್ರೆ ನಗೋದಲ್ಲ, ನಾವು ಮನುಷ್ಯರಾಗಿ ಬಂದಾಗ ಮನುಷ್ಯರಿಗತೆ ಬದುಕಬೇಕು, ಪ್ರೇಮಳ ಸ್ವಭಾವ ಇರಬೇಕು. ಭಾವಿಕ, ಸಾತ್ವಿಕ, ಪ್ರೇಮಳ, ಶಾಂತರಾಗಿರಬೇಕು. ಒಂದು 5 ನಿಮಿಷನಾಗ ಮುಗಿಸೋಣಂತ. ಶಾಂತಿ ಸ್ವಭಾವ ಬೇಕು ನಮಗೆ. ಗಂಡನ ಮೇಲೆ ಒದರಾಡಿದ್ರೆ ಏನು ದೊಡ್ಡ ಪೌರುಷ ಸಾಧಿಸಿದಂಗೆ ಅಂತ ಹೇಳಿ ನೀವು ಚಂದಾಗೆ ನೀವು ಗಂಡನ ಜೋಡಿ ಮಾತಾಡಿದ್ರಿ ಅಂತ ತಿಳ್ಕೊರಿ. ಗಂಡನ ಅಂತಕ್ಕಣ ಕರಗ್ತು ಅಂದ್ರೆ ನಿಮಗೆ ಏನು ಬೇಕಾದ ಸಿಗ್ತದಲ್ಲಿ. ಅದ್ರ ನಾ ಏನು ಕಡಿಮೆ ಅಂತೇಳಿ ಸೀದಾನೇ ಇಲ್ಲ. ಮತ್ತು ಗಂಡುಗಳೇ ಹೆಣ್ಮಕ್ಳಿಗೆ ಹಂಗೆ ಹೋದ್ರದು ಅದು ಚಾ ತೊಗೊಂಡು ಬಾ ಅಂದ್ರೆ ಏನದು? ಹೌದಲ್ಲ? ಸ್ವಲ್ಪ ಚಾ ತಂದು ಕೊಡ್ತೀಯ ಅನ್ನಂದ್ರೂ ಬರ್ತದೆ ಅನ್ನೋದು ಅದೇ ಇರ್ತದೆ ಮಾತಿನಾಗ. ಹೌದಲ್ಲ? ಹಿಂಗೆ ಗೊತ್ತಾಗೋದಲ್ಲನ? ಏನು ಗೊತ್ತಾಗೋದು? ಒಂದು ಗ್ಲಾಸ್ ನೀರು ಕೊಡಪ್ಪ ಅಂದರೆ ಯಾರಾಗಲಿ ಕೊಡ್ತಾರೆ. ಹೌದಲ್ಲ? ಹಿಂಗೆ ಶಾಂತರಾಗಿರ್ಬೇಕು ನಾವು. ಶಾಂತರೊಡನಾಡು ಅಂತಾರೆ. ಅಂದ್ರೆ ಸಂತರ ಒಂದು ಸ್ವಭಾವ ಏನದಲ್ಲ, ಶಾಂತ ಸ್ವಭಾವ. ಭಗವಂತನ ಭಕ್ತರು ಶಾಂತರಾಗಿರ್ಬೇಕು. ಕ್ಷಮ ಮಾಡ್ಬೇಕು. ತಪ್ಪುಗಳು ಎಲ್ಲರಿಂದನೂ ಆಗ್ತಾವೆ. ಯಾಕೆ ಆಗ್ತಾವಂದ್ರೆ ಸ್ವಲ್ಪ ಎಲ್ಲೋ ಒಂದು ಮಿಸ್ಟೇಕ್ ತಿಳಿಸಿ ಹೇಳಾರ್ದವ್ರು ಇರಲಾರ್ದಕ್ಕೆ ತಪ್ಪಾಗ್ತಾವೆ. ಈಗ ನೀವು ಹೆಂಗರಿ ಅಂದರೆ ನಿಮ್ಮ ಮೇಲೆ ಸಿಟ್ಟಿಗಿದ್ರೆ ಏನಾಗೋದು? ಏನೋ ಹಂಗೆ ಹೊರಗಿನವ್ರು ನೋಡಿ ನೀವು ಹಂಗೆ ಅರಿವಿ ಹಾಕ್ಕೊಂಡಿರ್ತೀರಿ, ಹಂಗೆ ನಿಂತಿರ್ತೀರಿ. ಈಗ ಇದನ್ನೆಲ್ಲ ಕೇಳ್ಕೊಳ್ಳೋ ಪರಕ್ ಆಗ್ತಿರಲಿಲ್ಲ. ಅದಕ್ಕೆಲ್ಲ ಬಿಟ್ಟು ಸಿಟ್ಟಿಗೆ ಮಾಡ್ಕೊತ ಆವಾಗ ಮುಂಜಿ ಮಾಡೋ ಹೊತ್ತಿನಾಗ ಗುಂಡಕ್ಕೆ ಮಾಡ್ತಾರಂದ್ರೆ 8 ದಿವ್ಸಗಟ್ಟಲೆ ಅಳ್ಕೊತ ಕೂಡ್ತಿದ್ದೇವೆ ನಾವು. ಈಗ ಹೋಗಿ ರೊಕ್ಕ ಕೊಟ್ಟಂದು ಮಾಡಿಸ್ಕೊಂಡು ಬರ್ತೀವಿ. ಹೌದಲ್ಲ? ಶಾಂತಿ, ಕ್ಷಮಾ ಗುಣ ಇರಬೇಕು. ದಯಾ ಇರಬೇಕು. ಪ್ರತಿಯೊಬ್ಬರ ಮೇಲೂ ದಯ ಇರಬೇಕು. ದಯವೇ ಧರ್ಮದ ಮೂಲವಯ್ಯ. ನೀವು ಬೇಕಾದಷ್ಟು ಮಂತ್ರ ತಂತ್ರ, ಬೇಕಾದ ಪೂಜಾ ಪುನಸ್ಕಾರ ಬೇಕಾದ ಮಾಡ್ರಿ, ಕರೆ ದಯಾ ಗುಣ ಇರಲಿಲ್ಲ ಅಂತಂದ್ರೆ ಅದು ಧರ್ಮನೇ ಅನಿಸ್ಬೋದಿಲ್ಲ. ಅದಕ್ಕೆ ದಯಾ ಭಾವಿಕ, ಸಾತ್ವಿಕ, ಪ್ರೇಮಳ, ಶಾಂತಿ, ಕ್ಷಮಾ, ದಯಾಶೀಲ, ಕೇವಲ ಅಮೃತ ವಚನಿ ಮಾತಾಡಿದರೆ
ಆಮೇಲೆ ಇಂಥ ಪ್ರವಚನದಾಗ ಲೀನತಾ ಇರಬೇಕು. ಮಹಾತ್ಮರು ಯಾರೇ ಬಂದಿರಲಿ ಅದನ್ನೆಲ್ಲ ಬಿಡೋದು, ಕೇಳೋದು ಬಿಡೋದು. ಇವು ಎಲ್ಲಿ ಅವ ಎಷ್ಟು ವಯಸ್ಸಾಗ ಇವಾಗೇನು ತಿಳಿದದ, ಇವನಕ್ಕಿಂತ ನನಗೆ ತಿಳಿದದ, ಅವ ಹೇಳೋದು ನನಗೆ ಗೊತ್ತದ, ಇನ್ನು ಮಹಾಸ್ವಾಮಿ ಕತೆ ಗೊತ್ತಿಲ್ಲನ, ಹಿಂಗೆಲ್ಲ ಮಾಡ್ಕೊತ ಕೂತ್ರೆ ಏನಾಗೋದು? ಹೌದಲ್ಲ? ಯಾರು ಯಾಕೆ ಬರೋಲ್ಲ? ವಕ್ತಯಾಸ ಕೋದುನಯ ಅಂತ ಉತ್ತಮ ಪುರುಷ ಉತ್ತಮರ ಲಕ್ಷಣ ಹೇಳೋತ್ನಾಗ ಅವ್ರೇನಂತಾರೆ, ವಕ್ತಯಾಸ ಕೋದುನಯೆ ಐಕ್ಯತೆಸಿ ಪೋಡುನಯೆ ವಿದ್ಯಾಭ್ಯಾಸ ಸೋಡುನಯೆ ಕಾಯಿ ಕೇಳ. ಇದು ಉತ್ತಮ ಪುರುಷರ ಲಕ್ಷಣ. ಅದಕ್ಕೆ ಉತ್ತಮರಾಗಿ ಏನು ಹೇಳ್ತಾರಲ್ಲ ಮಹಾಸ್ವಾಮಿ ಅವರ ಒಳಗೆ ಕೂತ್ಕೊಂಡು ಹೇಳಿಸ್ತಾನಂತ ತಿಳ್ಕೊಂಡು ಭಕ್ತಿಯಿಂದ ಕೇಳಿ ನಮ್ಮಲ್ಲಿ ಏನು ಪರಿವರ್ತನೆ ಮಾಡ್ಕೋಬೇಕು ಅನ್ನೋದು ನಾವೇ ವಿಚಾರ ಮಾಡಬೇಕು. ಯಾರು ಹೇಳಿದರೆ, ನಾ ಹೇಳಿದರೆ ನೀವು ಬದಲಾಗ್ತೀರಿ ಅಂತೀರಿ, ನೀವು ಯಾರೂ ಆಗೋದಿಲ್ಲ ಬದಲ. ಮಹಾತ್ಮರು ಹೇಳ್ಯಾರಂತ ಇಷ್ಟು ಹೇಳಿ ಹೋಗೋದು ನಮ್ಮ ಕೆಲಸ. ಇದು ಏನು ಇದೊಂದು ಏನಪ್ಪ ಪಿಟು ಭಕ್ತಿ ಚಾ ಡಾಂಗೋರ ಅಂತ ತುಕಾರಾಮ್ ಮಹಾರಾಜರು ಡಂಗರ ಹೊಡೆದು ಹೋಗೋರು. ಸಕ್ಕರೆ ಬಂದದ, ಅಕ್ಕಿ ಬಂದದ, ಚಿಮಣಿ ಎಣ್ಣೆ ಬಂದದ, ಒಯ್ಯುವುದು ಬಿಡೋದು ನಿಮ್ಮ ಕೈಯಾಗಲ್ಲ, ಯಾಕೊಂಬೋದು. ಹೌದಲ್ಲ? ನಾ ಹೇಳಿದ್ದು ನೀವು ಯಾಕೆ ಕೇಳೋದಿಲ್ಲ ಅಂದ್ರೆ ನೀ ಏನು ಹೇಳವ ಅಂತೀರಿ. ಹೌದಲ್ಲ? ಅದಕ್ಕೆ ಯಾರು ಹೇಳಿದ್ರು ಯಾರು ಕೇಳೋದಿಲ್ಲ. ನಾವು ಬದಲಾವಣೆ ಆವಕಾರ ಮಹಾತ್ಮರು ಹೇಳಿದ ಮಾತುಗಳನ್ನು ನಮ್ಮ ಮನಸ್ಸಿಗೆ ನಾವು ಹೇಳಬೇಕು. ನಿನ್ನೆ ಬಂದಿದ್ದರಿಂದ ಶಂಕರಣ್ಣನವರು ಪ್ರವಚನದಾಗ ಹೇಳಿದರು, ಮಹಾತ್ಮರು ಹಿಂಗೆ ಹೇಳ್ಯಾರಂತ, ಮತ್ತು ನೀ ಹಾಗಿದ್ದಿ ಇಲ್ಲೋ, ಇನ್ನು ಪರಿವರ್ತನೆ ಆಗುವಂತ ನಮ್ಮ ಮನಸ್ಸಿಗೆ ನಾವು ಬುದ್ಧಿ ಹೇಳ್ಕೊಂಡು ಪರಿವರ್ತನೆ ಅದೇವಂದ್ರೆ ನಾವು ಮಾಡುವಂಥ ಭಕ್ತಿ ಸಾರ್ಥಕ ಆಗ್ತದೆ. ಅಂಥ ಒಂದು ಸಾರ್ಥಕತೆ ಜೀವದ ಬದುಕನ್ನು ನಾವು ನೀವುಗಳೆಲ್ಲ ಬದುಕಿ ಮಹಾಸ್ವಾಮಿಯ ಒಂದು ಭಕ್ತಿ ಮಾಡಿ ಮಹಾಸ್ವಾಮಿ ಕೃಪೆಗೆ ಪಾತ್ರ ಆಗುವಂಥ ಒಂದು ಪಾತ್ರತೆ ಭಾಳ ಮುಖ್ಯದ. ಭಜನೆ ಮಾಡ್ತೀವಿ, ಪ್ರತಿಯೊಂದಕ್ಕೂ ಪಾತ್ರತೆ ಮುಖ್ಯದ. ಆ ಪಾತ್ರತೆಯನ್ನು, ಭಕ್ತನ ಪಾತ್ರತೆಯನ್ನು ಗಳಿಸಿ ಮಹಾಸ್ವಾಮಿ ಕೃಪೆ ಪಾತ್ರರಾಗಿ ಜೀವನವನ್ನು ಧನ್ಯ ಮಾಡಿಕೊಂಡು ಅಂತ ಹೇಳ್ಕೊತ ನನ್ನ ಈ ಒಂದು ಸೇವೆಗೆ ನಾನು ವಿರಾಮ. ರಾಜಾಧಿರಾಜ ಸದ್ಗುರು ಮಹಾರಾಜ್ ಕಿ ಜೈ. ಶ್ರೀ ಗುರುದೇವ ದತ್ತ. ಹೋಯ್ತು ನಾನು ಕಾಕನ ಅಂತ ಹೇಳ್ಬಿಡ್ತೀವಿ. ಮ್ಯಾಲ್ಕತ್ತಿ ಇಷ್ಟು ಸುಂದರವಾಗಿ ಪರಮಾತ್ಮನ ಬಗ್ಗೆ ಬಹಳ ಸುಂದರವಾಗಿ ಹೇಳಿದ್ದಾರೆ. ನಾವು ಬರೇ ಪ್ರಕೃತಿ ಬಗ್ಗೆನೇ ವಿಚಾರ ಮಾಡಿ ನಮ್ಮ ಶರೀರದ ಬಗ್ಗೆ ವಿಚಾರ ಮಾಡ್ತೀವಿ, ಆದ್ರೆ ಆತ್ಮದ ಬಗ್ಗೆ ವಿಚಾರ ಮಾಡ್ರಿ ಅಂತ ಹೇಳಿದ್ರು. ಇವರಿಗೆ ತುಂಬಾ ಧನ್ಯವಾದಗಳು. ಇವ್ರ ಮೇಲಿಂದ ಬಂದು ಇಲ್ಲಿ ನಮಗೆ ಪ್ರವಚನ ಕೊಟ್ಟರು, ಭಾಳ ಚಲೋ ಅನ್ನಿಸ್ತದೆ. ನನಗಂತೂ ಭಾಳ ಅಂದ್ರೆ ಭಾಳ ಹಿಡಿಸ್ತದೆ, ನಿಮಗೂ ಹಿಡಿಸಿರ್ಬೇಕು. ಯಾಕಂದ್ರೆ ಎಲ್ಲರೂ ಪುಣ್ಯವಂತರಲ್ಲಿ ಅಂತ ನಾ ಹೇಳಿದಿಲ್ಲ. ಅದಕ್ಕಾಗಿ ಇಂಥ ನಮ್ಮೆಲ್ಲರನ್ನು ಮತ್ತೆ ಮೇಲೆ ಎತ್ತಲಿಕ್ಕೆ ಅವ್ರು ಬಂದೇನು ಪ್ರವಚನ ಕೊಟ್ಟಿದಾರಲ್ಲ, ಅದನ್ನ ನಾವು ಆಚರಣೆಯಲ್ಲಿ ತಗೊಂಡ್ಬರ್ಬೇಕು. ಆಚರಣೆಯಲ್ಲಿ ತಂದಾಗ ಮಾತ್ರ ಆತ್ಮದ ಉದ್ಧಾರ ಆಗತ್ತ. ಅಷ್ಟೇ ಹೇಳಿ ನಾನು ಇವತ್ತು ಇನ್ನೊಮ್ಮೆ ಅವ್ರಿಗೆ ಧನ್ಯವಾದಗಳನ್ನು ಅರ್ಸ್ತಾ ಇದ್ದೇನೆ. ನಮ್ಮ ಇಲ್ಲಿ ಇಂಡಾಲ್ ನಗರದ ರವಾಸಿಗಳಿಂದ ಮತ್ತೆ ಬರೀ ಇವತ್ತಿನ ಕಾರ್ಯಕ್ರಮ ನಮ್ಮ ಆಕಾಶ ಹೇಳಿದಂಗೆ ಅವ್ರಿಗೆ ಅಷ್ಟ ಸಂಬಂಧ ಇಲ್ಲ, ನಮಗೂ ಸಂಬಂಧ ಇದ್ದಾರೆ ಅವರು. ಇಲ್ಲ ಅವ್ನು ಮರ್ತಿದ್ ಕಾಣಿಸ್ತ, ಅದಕ್ಕೆ ಅವರು ನಮ್ಮ ಬ್ರದರ್ ಆಗ್ಬೇಕು. ಬ್ರದರ್ ಅಂತ ಹೇಳ್ಬಿಡ್ತಾರೆ, ಯಾಕೆ ಸಣ್ಣವರಿದ್ದಾರೆ ನಮ್ಗಿಂತ ಅವರು. ತಮ್ಮ ಅಂತ ಅನ್ನೋಕ್ಕಿಂತ ಅಣ್ಣ ಅನ್ನೋಕ್ಕಿಂತ ಬ್ರದರ್ ಅಂತ ಹೇಳ್ಬಿಡ್ತಾರೆ. ಇಂಗ್ಲಿಷ್ ವರ್ಡ್ ಅದು ಸಾಫ್ ಮಾಡಿಬಿಡ್ತಾರೆ ಎಲ್ಲ. ಅದಕ್ಕೆ ಆಧ್ಯಾತ್ಮಿಕ ಬಗ್ಗೆ ಎಲ್ಲ ತಿಳಿಸಿ ಹೇಳಿದ್ರು. ಅದನ್ನ ಅವ್ರಿಗೆ ಹೇಳಿದ್ದೇನೆ. ಇವ್ರು ಯಾರು ಅಂತ ಕೇಳಿ ಸುತ್ತಿಗರು ಅವ್ರಿಗೆ ಭೇಟಿ ಮಾಡಿಸಿದೆವು. ಅವ್ರಿಗೆ ಶನಿವಾರ ಗುರುವಾರ ಭಜನೆ ಮಾಡಿ ನಮ್ಮಲ್ಲಿ ಒಂದು ಯೋಗಾಸನ ಅಥವಾ ಜ್ಞಾನ ಅಥವಾ ಭಜನೆ ಬಗ್ಗೆ ಮೇಲೆ ಅವರೆಲ್ಲ ತಿಳಿಸಿ ಹೇಳ್ತಾರೆ ಮಂದಿಗೆ. ಹುಡುಗನ ಎಷ್ಟೋ ಉದ್ಧಾರ ಮಾಡಿದಾರೆ ಅಂತ ತಿಳ್ಕೊಂಡು ಅವರಿಗೆಲ್ಲ ಇನ್ಫಾರ್ಮೇಶನ್ ಕೊಟ್ಟಿದ್ರು. ಅದೇ ಪ್ರಕಾರ ನಮ್ಮ ಎವ್ರಿ ಶನಿವಾರ ಗುರುವಾರ ಇದು ಮಾಡ್ತಾರೆ, ಭಜನೆ ಮಾಡ್ತಾರೆ. ಇದು ನಮ್ಮ ಒಂದು ಕಾರ್ಯಕ್ರಮ. ಇಲ್ಲಿ ನಮ್ಮಲ್ಲಿ ಒಂದು
ದೈವಿ ಭಕ್ತಿ ಬೆಳೆಯಲಿ ಅನ್ನುವಂಥ ಭಾವನಾ ಅವ್ರದ್ದು ಇದೆ, ನಮ್ಮ ಟ್ರಸ್ಟ್ ಕಮಿಟಿದು ಇದೆ. ಅದರಂತೆ ಅವರು ಹೇಳಿದೆ, ಅನಂತಪುರ ಅವರು ಮೇಲೆ ಶಂಕರ ಬರಲಿ, ನಮ್ಮಲ್ಲಿ ಒಂದು ಪ್ರವಚನ ಮೇಲೆ ಮಾಡಲಿ ಅಂತ ಹೇಳಿದ್ರು ಅಂತ ತಿಳ್ಕೊಂಡು ಅವರಿಗೂ ನಾವು ಟ್ರಸ್ಟ್ ವತಿಯಿಂದ ಸುತ್ತೇಗರ್ ಅವರಿಗೂ ಮತ್ತು ಅನಂತಪುರ ಅವರಿಗೂ ಧನ್ಯವಾದ ಹೇಳಿ ಈ ಮಾತನ್ನು. ಎಲ್ಲರಿಗೂ ಧನ್ಯವಾದ. ಪ್ರವಚನ ಮಾಡಿದಂಥ ನಮ್ಮ ದೊಡ್ಡಪ್ಪ ಅವರಿಗೂ ಧನ್ಯವಾದ. ಆ್ಯಕ್ಚುಲಿ ಇದು ಬಹಳ ಸಣ್ಣದು, ಏನು ಒಂದು ಅರ್ಧ ತಾಸು ಮಟ್ಟ ಆತ್ಲ, ಇದು ಬಹಳ ಸಣ್ಣ ಪ್ರವಚನ. ಅಲ್ಲಿ ನಮ್ಮ ಕುಕ್ಕಡಿ ಕ್ಷೇತ್ರ ಅಂತ ಏನು ಹೇಳಿದ್ನೋ ಅಲ್ಲಿ ಜಾಗರಣೆ ಮಾಡ್ತಾರೆ, 3 ದಿವಸ ಸಪ್ತಾಹ ಇರ್ತದೆ. ಈಗ ಬರುವ ಜನವರಿ 6, 7, 8 3 ದಿನ ಸಪ್ತಾಹ ಅದ. ಈ ಸಲದ ಸಪ್ತಾಹ 50ನೇ ವರ್ಷದ ಸಪ್ತಾಹ ಆಗಿದ್ದದ. ಅಗದಿ ವಿಜೃಂಭಣೆ ಅಂದ್ರೆ ಅಗದಿ ವಿಜೃಂಭಣೆ ಮಾಡಿರ್ತಾರೆ. ಆಲ್ರೆಡಿ ಅದ್ರದ್ದು ಪ್ಲಾನಿಂಗ್ ನಡೆದವ. ಹೆಣ್ಮಕ್ಳ ಒಂದೇ ತರ ಡ್ರೆಸ್ ಕೋಡು, ಗಂಡು ಮಕ್ಳು ಒಂಥರ ಡ್ರೆಸ್ ಕೋಡು, ಅಲ್ಲಿ ಪದ್ಧತಿ ಏನದ ಅದನ್ನೆಲ್ಲ ಈಗ ಆಲ್ರೆಡಿ ಪ್ಲಾನ್ ಮಾಡಿರ್ತಾರೆ ಏನೇನ್ ಮಾಡ್ಬೇಕು ಅನ್ನೋದು. ಆ 3 ದಿನದ ಪ್ರತಿ ವರ್ಷನೂ ಆಗ್ತದೆ, ಪ್ರತಿ ವರ್ಷಕ್ಕೆ 2 ಸಲ ಆಗ್ತದೆ. ಕುಕ್ಕಡಿ ಹೋದ್ರೆ 2 ಸಲ ಆಗ್ತದೆ. ಆ 3 ದಿವಸದಾಗ 3ನೇ ದಿನ ಏನಿರ್ತದೆ ಅಂದ್ರೆ 2ನೇ ದಿನ ರಾತ್ರಿ ಜಾಗರಣೆ ಮಾಡಿ 3ನೇ ದಿನ ಸಂಜೆ ಮಠ ಅಂತಂದ್ರೆ ಸಪ್ತಾಹ ಮುಗಿಸ್ತಾರೆ. ಜಾಗರಣೆ ಸಮಯದಾಗ ರಾತ್ರಿ 10:30 11 ಸ್ಟಾರ್ಟ್ ಮಾಡಿ ಅಷ್ಟಕ್ಕೆ ಸ್ಟಾರ್ಟ್ ಮಾಡಿದ್ರೆ ಪ್ರವಚನ ಬೆಳಗ್ಗೆ 4:30 5 ಕಾಕಡ ಅಂತ ಹೆಚ್ಚು ಮಾಡೋದು. ಪ್ರವಚನ ಹಿಂಗ ಇರ್ತದೆ, ಯಾರು ಅಳ್ಳಾಡಿ ನಿಲ್ಸಬೇಕಲ್ಲಿ. ಒಂದು ಕಾಲು ಮಡಿಚಿ ಕೂತವರು ಕಾಲು ಬಿಚ್ಚಂಗಿಲ್ಲ ಸತ್ಯಕ್ಕೆ, ಅಷ್ಟು ಖಡಾಖಂಡಿತವಾಗಿ ಕೂಡ್ತಾರೆ ಪ್ರವಚನ ಕೇಳಿ. ಅಂತ ಒಂದು ಪ್ರವಚನ ಮಾಡ್ತಾರೆ ನಮ್ಮ ದೊಡ್ಡಪ್ಪ. ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಒಂದು ಕಡಿಮೆನ. ಯಾಕಂದ್ರೆ ಅವ್ರು 10 ಪುಸ್ತಕ ಓದೋದು ಒಂದ, ಇವ್ರ ಕಡೆ ಒಂದು ಸಣ್ಣ ಪ್ರವಚನ ಕೇಳೋದು ಒಂದ. ಅಷ್ಟು ಒಂದು ನಾಲೆಜ್, ಅಷ್ಟು ಒಂದು ಭಂಡಾರ ಇವ್ರ ಕಡೆ ಅದ. ಹಂಗ ಅವ್ರ ಕಡೆಯಿಂದ ನಾವು ಪ್ರವಚನ ಕೇಳ್ತೀವಿ ಅಂತಂದ್ರೆ ಅದು ನಮ್ಮ ಸೌಭಾಗ್ಯ. ಅವ್ರ ಆಶೀರ್ವಾದ ನಮ್ಮ ಮೇಲೆ